ಹರಿ ಓಂ ಶ್ರೀ ಗುರುಭ್ಯೋ ನಮಃ. ತ್ರಿಜಗವಂದಿತನೇ ಸುಜನರ ಪೊರೆವನೆ, ತ್ರಿಜಗವಂದಿತನೇ ಸುಜನರ ಪೊರೆವನೆ, ಗಜವದನ ಬೇಡುವೆ ಗೌರಿತನಯ ಗಜವದನ ಬೇಡುವೆ. ಮೂಷಕವಾಹನ ಮುನಿಜನ ಪ್ರೇಮ, ಮೂಷಿಕವಾಹನ ಮುನಿಜನ ಪ್ರೇಮ, ಪಾಶಾಂಕುಶಧರ ಪರಮ ಪವಿತ್ರನೇ, ಪಾಶಾಂಕುಶಧರ ಪರಮ ಪವಿತ್ರನೇ, ಗಜವದನ ಬೇಡುವೆ ಗೌರಿತನಯ ಗಜವದನ ಬೇಡುವೆ. ಮೋದದಿ ನಿನ್ನಯ ಪಾದವ ತೋರು, ಮೋದದಿ ನಿನ್ನ ಪಾದವ ತೋರು, ಸಾಧು ವಂದಿತನೇ ಆದರದಿಂದಲೇ, ಸಾಧು ವಂದಿತನೇ ಆದರದಿಂದಲೇ, ಗಜವದನ ಬೇಡುವೆ ಗೌರಿತನಯ ಗಜವದನ ಬೇಡುವೆ. ಸರಸಿಜನಾಭ ಶ್ರೀ ಪುರಂದರ ವಿಠಲನ, ಸರಸಿಜನಾಭ ಸರಸಿಜನಾಭ ಪುರಂದರ ವಿಠಲನ, ನಿರುತಲೆ ನೆನೆಯುವಂತೆ ದಯ ಮಾಡು, ನಿರುತಲೆ ನೆನೆಯುವಂತೆ ದಯ ಮಾಡು, ಗಜವದನ ಬೇಡುವೆ ಗೌರಿತನಯ ಗೌರಿತನಯ ಗೌರಿ. ಲಕ್ಷ್ಮೀ ರಮಣ ಗೋವಿಂದ. ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ, ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯನು, ಪಾಮರರು ತಾವೇನ ಬಲ್ಲರಯ್ಯ. ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯನು, ಪಾಮರರು ತಾವೇನ ಬಲ್ಲರಯ್ಯ. ರಾಯಂದ ಮಾತ್ರದ್ಯೋ ರಕ್ತ ಮಾಂಸದೊಳಿರುವ ಅಸ್ಥಿಗತವಾದ ಅತಿ ಪಾಪವನ್ನು ಮಾಯವನು ಮಾಡಿ ಮಹಾರಾಯ ಮುಕ್ತಿಯ ಕೊಡುವ ದಯವ ವಾಲ್ಮೀಕಿ ಮುನಿರಾಯ ಬಲ್ಲ ಬಲ್ಲ. ರಾಮ ರಾಮ ಭಕ್ತ ವಿಶ್ರಾಮಧಾಮ, ಆಪ್ತಕಾಮ, ಸೀತಾಮನೋರಥ ಪೂರ್ಣಕಾಮ, ಅಯೋಧ್ಯಾರಾಮ, ಪಟ್ಟಾಭಿರಾಮ, ದಶರಥರಾಮ, ಕೌಸಲ್ಯಾರಾಮ, ಜಗದಭಿರಾಮ, ರಾಮ ರಾಮಾಂಬ ದಿವ್ಯನಾಮ ತಾರಕ ನಾಮ. ರಾಮ್ ಆ ಶಬ್ದ ಉಚ್ಚಾರ ಮಾಡುವಾಗ ಬಾಯಿ ತೆರೀತೇವೆ, ಅಂತರಂಗದ ಎಲ್ಲ ಪಾಪಗಳು ಹೊರಬಿದ್ದು ಹೋಗ್ತಾ. ಮ ಅನ್ನುವಾಗ ಬಾಯಿ ಮುಚ್ಚುತ್ತೆ, ತುಟಿ ಮುಚ್ಚಲ್ಪಟ್ಟು ಹೊರಬಿದ್ದ ಪಾಪಗಳು ಒಳಕ್ಕೆ ಮತ್ತೆ ಬರದಂತೆ ಚಿತ್ತ ಶುದ್ಧಿಯನ್ನುಂಟು ಮಾಡ್ತಾ. ಈ ಕೀರ್ತನೆಯಲ್ಲಿ ಪುರಂದರದಾಸರು ವಾಲ್ಮೀಕಿ ಮತ್ತು ಆಂಜನೇಯ ಸ್ವಾಮಿಯನ್ನು ಉದಾಹರಿಸಿ ರಾಮಾಂಬ ದಿವ್ಯನಾಮದ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ರಾಮ ರಾಮೆಂದ ವ್ಯಾಧ
ವಾಲ್ಮೀಕಿ ಮುನಿಯಾದ. ರಾಮ ರಾಮಾಂಬ ದಿವ್ಯ ನಾಮದ ಅನುಸಂಧಾನ ಇಟ್ಟಂತಹ ಒಬ್ಬ ಕಿರಾತ ಆದಿಕವಿ ವಾಲ್ಮೀಕಿ ಆದ. ತೊರವೆಯ ನರಹರಿ ಕವಿಗಳಂತಾರೆ, ರಾಮ ರಾಮೆಂದವನು ರಘುರಾಮನಿಗೆ ಸರಿಯಹನು. ರಾಮೋ ವಿಗ್ರಹವಾನ್ ಧರ್ಮ, ಧರ್ಮದ ಮೂರ್ತಿಮಂತ ಸ್ವರೂಪರಾಗಿರತಕ್ಕಂಥ ರಾಮನನ್ನ ಯಾರು ಚಿಂತಿಸ್ತಾರೆ, ಯಾರು ಗುಣಗಾನ ಮಾಡ್ತಾರೆ, ಅವನ ಕಲ್ಯಾಣ ಗುಣಗಳ ಚಿಂತನೆ ಮಾಡ್ತಾರೆ, ಅಂಥವರ ಜನ್ಮ ಸಾರ್ಥಕವಾಗ್ತದಂತೆ. ಅದಕ್ಕೆ ರಾಮಾಯಣವನ್ನು ಕೇಳುವುದರಿಂದ ಸಂತತಿ, ಸಂಪತ್ತು, ಸುಖ, ಭೋಗ, ಭಾಗ್ಯಗಳೆಲ್ಲ ಪ್ರಾಪ್ತಿ. ಯಾಕಂದರೆ ರಾಮ ಮನುಷ್ಯ ರೂಪವನ್ನು ಅವತರಿಸಿ ಬಂದಂತಹ ಸಾಕ್ಷಾತ್ ಪರಮಾತ್ಮ. ಅಂತಹ ಶ್ರೀರಾಮದೇವರ ಸೀತಾದೇವಿಯನ್ನವರು ಒಳಗೂಡಿದ ಪರಮಮಂಗಳಕರವಾದ ಸೀತಾ ಕಲ್ಯಾಣ ಕಥಾ ಶ್ರವಣ ಮಾಡೋಣವಂತೆ. ಈ ದಿವ್ಯವಾಗಿರತಕ್ಕಂಥ ಮಂಗಲ ಕಥಾ ಜ್ಞಾನಭಕ್ತಿ ಪ್ರಧಾನವಾದಂತಹ ಈ ಸೀತಾ ಕಲ್ಯಾಣ ಮಂಗಲ ಕಥೆ, ಇದನ್ನು ಭಕ್ತಿಯಿಂದ ಕೇಳಿದವರ ಮೇಲೂ ವಿಶೇಷ ಅನುಕಂಪ ಪರಮಾತ್ಮ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿ ಸೀತಾ ಕಲ್ಯಾಣ ಕಥಾಶ್ರವಣದ ಮುನ್ನ ಭಗವನ್ನಾಮ ಸಂಕೀರ್ತನೆ ಹೇಳೋಣವಂತೆ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, 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 ಸೀತಾರಾಮಚಂದ್ರ ಮಹಾಪ್ರಭು ಕೀ ಜಯ. ದುರ್ಮದರಾಗಿರತಕ್ಕಂಥ ದುಷ್ಟರ ಸಂಹಾರಕ್ಕೆ ಭಕ್ತರು ಮಾಡುವ ಪ್ರಾರ್ಥನೆಯಂತೆ ಪರಮಾತ್ಮ ಅವತರಿಸಿ ಬಂದು ದುಷ್ಟಶಕ್ತಿಗಳ ದಮನ ಮಾಡಿ ಶಿಷ್ಟರನ್ನು ಕಾಪಾಡ್ತಾರೆ. ಹಾಗೆ ವಿಷ್ಣೋ ಪುತ್ರತ್ವಮಾಗಚ್ಛ ಕೃತ್ವಾತ್ಮಾನೌ ಚತುರ್ವಿಧೌ. ಬ್ರಹ್ಮಾದಿಗಳ ಪ್ರಾರ್ಥನೆಯಂತೆ ಶ್ರೀಮನ್ನಾರಾಯಣನೇ ತನ್ನ ವಿಶೇಷ ಶಕ್ತಿಯಿಂದ ಅವತಾರ ಮಾಡಿದ್ದಾರೆ. ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನರು ಪುತ್ರಕಾಮೇಷ್ಟಿ ಮಹಾಯಜ್ಞದ ಫಲರೂಪಿಯಾಗಿ ದೊರಕಿದೆಯೋ ದಶರಥ ಮಹಾರಾಜನಿಗೆ. ಕೌಸಲ್ಯ, ಕೈಕಾ, ಸುಮಿತ್ರೆಯರು ಈ ಲೋಕೋತ್ತರ ಕೀರ್ತಿ ಸಂಪತ್ತನ್ನು ಹೊಂದಿದಂತಹ ಈ ಮಕ್ಕಳ ವದನ ಅರವಿಂದವನ್ನು ಕಂಡು ಸಂತೋಷ ಪಡ್ತಾರೆ. ಅದರಲ್ಲಿಯೂ ರಾಜ ದಶರಥ ಭಾರತಾತ್ಮರ ನಿರ್ಣಯದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ರಾಮಕಥಾ ವರ್ಣನೆ ಮಾಡುವಾಗ ಹೇಳ್ತಾರೆ, ನಿರೀಕ್ಷ ನಿತ್ಯಂ ಚತುರ ಕುಮಾರಾನ್ ಪಿತಾಮುದಂ ಸಂತತಮಾಪಚೋಚ್ಚಂ ವಿಶೇಷತೋ ರಾಮ ಮುಖೇಂದು ಬಿಂಬಂ ಅವೇಕ್ಷ ರಾಜ ಕೃತಕೃತ್ಯಾಸೀತ್. ನಾಲ್ಕೂ ಮಕ್ಕಳನ್ನು ನೋಡ್ತಾ ಸಂತೋಷ ಪಡ್ತಾನೆ. ಅದರಲ್ಲಿ ವಿಶೇಷವಾಗಿ ಶ್ರೀರಾಮನನ್ನು ಕಂಡಾಗ ಮಹದಾನಂದ ಮನಸ್ಸಿಗುಂಟಾಗಿದೆ. ತಾನು ಕೃತಕೃತ್ಯನಾದೆ ಎಂದು ಸಂತೋಷ ಪಡ್ತಾ ಇದ್ದಾನೆ. ಶ್ರೀರಾಮನೇ ಪರಮಾತ್ಮ ಪರಬ್ರಹ್ಮ ಅಂತಕ್ಕಂಥ ಅರಿಯದಿದ್ದರೂ ಕೂಡ ಆನಂದ ಅರಿಯಲಿಕ್ಕೆ ಹೃದಯ ಒಂದೇ ಸಾಕು, ಬುದ್ಧಿ ಬೇಕಾದ್ದಿಲ್ಲ. ಅಂತಃಕರಣಕ್ಕೆ ಆನಂದ ಕೊಡ್ತಾ ಇದೆಯಂತೆ ರಾಮನ ದರ್ಶನ. ರಘುರಾಮಚಂದ್ರನಿಗೆ 12 ವರ್ಷ, ಸಮಾನ ವಯಸ್ಸು ಭರತಾದಿಗಳಿಗೆಲ್ಲ. ಆಗಲೇ ವಿಶ್ವಾಮಿತ್ರರ ಆಗಮನವಾಗಿದೆ ಪವಿತ್ರವಾದಂತಹ ಅಯೋಧ್ಯೆಗೆ. ಬಂದು ಚಾರಕರು ತಿಳಿಯಪಡಿಸಿದರು, ಮಹತ್ವರಾದಂಥ ವಿಶ್ವಾಮಿತ್ರರು ಬರ್ತಾರೆ ಅಂತ ಕೇಳಿದ ಕ್ಷಣ ತಾನು ಎದ್ದು ಹೋಗಿ ಪ್ರೇಮದಿಂದ ಅವರನ್ನು ಕರೆತಂದು ಉತ್ತಮ ಆಸನದಲ್ಲಿ ಕುಳ್ಳಿರಿಸಿ ಅರ್ಘ್ಯ ವಾದ್ಯಾದಿಗಳಿಂದ ಸತ್ಕಾರ ಮಾಡ್ತಾ ಇದ್ದ. ತಮ್ಮಂಥವರ ದರ್ಶನವೇ ಬಹುಜನ್ಮದ ಪುಣ್ಯ ಎಂಬುದಾಗಿ ಪಾದಕ್ಕೆ ಅರಗುತ್ತಾರೆ. ಏನು ಅಪೇಕ್ಷೆ ಇದೆ? ಇದಕ್ಕೋಸ್ಕರ ಯಾಕೆ ಬಂದಿದ್ದೀರಿ? ದಶರಥ, ನೀನು ಬಂದು ಹೋಗುವಂತ ಅಪ್ಪಣೆ ಕೊಟ್ಟರೆ ನಾನೇ ಬರ್ತಿದ್ದನಲ್ಲ. ಆಗ ನಸುನಕ್ಕಂದ್ರಂತೆ ವಿಶ್ವಾಮಿತ್ರರು, ಪೇಳುವೆ ನನ್ನ ಮನೋರಥ ದಶರಥ, ಪೇಳುವೆ ನನ್ನ ಮನೋರಥ ದಶರಥ, ಪೇಳುವೆ ಎನ್ನ ಮನೋರಥ ದಶರಥ, ಪೇಳುವೆ ಎನ್ನ ಮನೋರಥ. ಕೇಳಿ ಮರುಗದಿರು ಜ್ಞಾನಿ ನೀ ವೃಥ, ಕೇಳಿ ಮರುಗದಿರು ಜ್ಞಾನಿ ನೀ ವೃಥ, ಲಾಲಿಸು ನೀ ಮನೋರಥ ಹೇ ದಶರಥ. ಬರುವ ಪರ್ವದಲ್ಲಿ ಸುರಪಿತೃ ಸಂಘಕ್ಕೆ, ಬರುವ ಪರ್ವದಲ್ಲಿ ಸುರಪಿತೃ ಸಂಘಕ್ಕೆ
ಹರುಷವೀವ ಯಾಗವನಾಗೈವೆ. ಆಸುರ ಪಿತೃ ಸಂಗಕ್ಕೆ ಹರುಷವೀವ. ದಶರಥ, ಮಹಾ ಒಂದು ಯಜ್ಞ ಕಾರ್ಯವನ್ನು ಕೈಗೊಂಡಿದ್ದೆ, ಯಾವುದಕ್ಕೂ ಕೊರತೆ ಇಲ್ಲ, ನಿನ್ನಲ್ಲಿ ಬೇರೆ ಏನು ಬೇಡಲಿಕ್ಕೆ ಬಂದಿಲ್ಲ. ರಾಜ ಹೇಳ್ತಾನೆ, ಯಾಕೆ ಸಂಕೋಚ ಮುನಿಗಳೇ, ಬೇಕಾದ್ದು ಕೇಳಿ. ವಿಶ್ವಾಮಿತ್ರರಂದರು, ನೀನಾಗಿ ಏನು ಕೊಟ್ಟರು ನಾನು ತಗೊಂಡು ಹೋಗ್ತೇನೆ, ನಾನಾಗಿ ಕೇಳಿದ ಮೇಲೆ ನೀನು ಇಲ್ಲ ಅಂದ್ರೆ ನಾನು ಕೇಳುವವನಲ್ಲ. ದಶರಥ ಹೇಳ್ತಾನೆ, ಸ್ವಾಮಿ ನನಗೆ ಇಚ್ಛೆ ಬಂದದ್ದು ನಾನು ಕೊಟ್ಟರೆ ನನ್ನ ರಾಜ ಅಂತ ಯಾಕೆ ಕರೀತಾರೆ? ಯಾರಿಗೇನು ಬೇಕೋ ಅದನ್ನು ಕೊಡ್ತೇನೆ, ಅದಕ್ಕಾಗಿ ನನಗೆ ರಾಜ ಅಂತ ಹೆಸರು, ಬೇಕಾದ್ದು ಕೇಳಿ ಎಂದಾಗ ವಿಶ್ವಾಮಿತ್ರರಂದರು, ತತ್ಪುತ್ರ ರಾಜ ಶಾರ್ದೂಲ ರಾಮಂ ಸತ್ಯ ಪರಾಕ್ರಮೋ ಕಾಕಪಕ್ಷಧರಂ ಶೂರಂ ಜ್ಯೇಷ್ಠಂ ಮೇ ದಾತುಮರ್ಹಸಿ. ನಿನಗೆ ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ 4 ಮಂದಿ ಮಕ್ಕಳು ಹುಟ್ಟಿದ್ದಾರೆ ಅಂತ ಕೇಳಿದ್ದೆ. ಅದರಲ್ಲಿ ಹಿರಿಯವನಾದ, ಪರಮಸುಂದರನಾದ, ಕಾಕಪಕ್ಷಧರನಾದ, ವೀರನಾದ, ಸತ್ಯಪರಾಕ್ರಮಿ ಅನ್ನತಕ್ಕಂತಹ ಆ ರಾಮನನ್ನೇ ನಾನು ಕೊಟ್ಟು ಬಿಡು ಅಂದ್ರು. ರಾಮ ಹುಟ್ಟಿದ ಈ ವೈಭವದಂದು ಅದರ ನೆನಹಿಗೇನಾದರೂ ದಾನ ಕೊಡಬೇಕು ಅಂದ್ರೆ ರಾಮನನ್ನೇ ಕೇಳುವಾಗ ಧಿಗಿಲೆಂದುದು ಧೀರನೆದೆ ಎಲೆ ಕುಶನೆ ಕೇಳ್ ಮುನಿಪನುತ್ತರದ ಅಲಗುನಾಂಟಿತು ಬೆನ್ನಲಿ ಮೂಡಿದುದು ಹೆಡತಲೆಗೆ ಸಾರ್ದುದು ಜಿಹ್ವೆ ಕಳವಳಿಸಿದವು ಕರಣಜಯ. ಮಗನನ್ನು ಕೊಡ್ಲೆ ಸ್ವಾಮಿ, ನನ್ನ ರಾಮ, ನನ್ನ ಕಣ್ಮಣಿ ಯಾತಕ್ಕೋಸ್ಕರ ಕೇಳ್ತಾ ಇದ್ದಿ? ನನ್ನ ಯಜ್ಞವನ್ನು ಕೆಡಿಸ್ತಕ್ಕಂಥ ಸುಬಾಹು ಮಾರೀಚರ ವಧೆಗಾಗಿ ನಿನಗೆ ರಾಮನೊಬ್ಬರನ್ನೇ ಕೊಡಬಾರದು ಅಂತ ಹೀಗೆ ಕಂಡ್ರೆ ಅದ್ರ ಜೊತೆ ಲಕ್ಷ್ಮಣನ್ನು ಕೊಟ್ಟುಬಿಡು. ರಾಕ್ಷಸರ ಯುದ್ಧಕ್ಕೆ ಮೊಗ್ಗಿನಿಂದಿರಿವರೆ ಕಗ್ಗಲ್ಲ ಬಂಡೆಯನೋ. ಇನ್ನೂ 16 ವರ್ಷ ಆಗಲ್ಲ ನನ್ನ ಮಕ್ಕಳಿಗೆ. ಕೃಪೆದೋರು ಮಹಾಮುನಿ ನಾನೇ ಬಂದು ನಿಮ್ಮ ಯಜ್ಞ ಸಾನುರಾಗದಿಂದ ನಡೆಸಿ ನಾನೇ ಬಂದು ನಾನೇ 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 ಬಂದು ನಿಮ್ಮ ಯಜ್ಞ ಸಾನುರಾಗದಿಂದ ನಡೆಸಿನ. ಊನ ಷೋಡಶ ವರ್ಷೋ ಮೇ ರಾಮೋ ರಾಜೀವಲೋಚನ. ಇನ್ನೂ 16 ವರ್ಷ ಆಗಲಿಲ್ಲ ರಾಮನಿಗೆ. ಅವನಲ್ಲಿ ಸಾಮರ್ಥ್ಯ ಇಲ್ಲ, ನಾನೇ ಬರ್ತೇನೆ ಶತ್ರುಗಳ ಸಂಹಾರಕ್ಕೆ. ವಿಶ್ವಾಮಿತ್ರರಂದರು, ಓಹೋ, ರಾಮನಿಗಿಂತ ನೀನು ಹೆಚ್ಚೇ ಬಲಿಷ್ಠನೇ, ರಾಮ ರಕ್ಷಿತ, ನೀನು ಸುರಕ್ಷಿತನೇ, ನಿನಗೇನು ಗೊತ್ತು ರಾಮನ ವಿಚಾರ? ಅಹಂ ವೇತ್ಮಿ ಮಹಾತ್ಮಾನಂ ರಾಮಂ ಸತ್ಯ ಪರಾಕ್ರಮೋ. ರಾಮ ಯಾರು ನನಗೆ ಗೊತ್ತು, ನಿನಗೇನು ಗೊತ್ತು? ವಸಿಷ್ಠರನ್ನು ಕೇಳು, ಇಲ್ಲಿ ಕುಳಿತ ಋಷಿಮುನಿಗಳನ್ನು ಕೇಳು. ರಾಮನ ವಿಚಾರ ನಾನು ಬಲ್ಲೆ ಅಂದಾಗ ದಶರಥನಿಗೆ ಆಶ್ಚರ್ಯ. ನೀವು ಪುತ್ರಗಾಮೇಷ್ಟಿ ಯಜ್ಞಕ್ಕೆ ಬಂದಿಲ್ಲ, ಮಕ್ಕಳು ಹುಟ್ಟಿದಾಗ ಬಂದಿಲ್ಲ, ನಾಮಕರಣಕ್ಕೆ ಬಂದಿಲ್ಲ, ಈಗ ಮಕ್ಕಳಿಗೆ 12 ವರ್ಷ ಅನ್ನವಾಗಿ ಬಂದಿದ್ದೀರಿ. ರಾಮನ ವಿಚಾರ ನಿಮಗೆ ಹೇಗೆ ಗೊತ್ತು? ನಿನ್ನ ಮಗನೇ ಅಲ್ಲ ರಾಮ ಅಂದರು ವಿಶ್ವಾಮಿತ್ರ. ರಾಮ ನನ್ನ ಮಗನಲ್ಲ, ಬೇಕಾದ್ರೆ ವಸಿಷ್ಠರನ್ನು ಕೇಳು. ವಸಿಷ್ಠರನ್ನು ಕೇಳಿದಾಗ ವಸಿಷ್ಠರು ಅದೇ ಮಾತು ಹೇಳಿದರು. ಹೌದಪ್ಪ, ವಿಶ್ವಾಮಿತ್ರ ಹೇಳಿದ ನಿಜ. ಮರುಳ ರಸ ಕೇಳು ಈತ ಮಾಯಾ ನರನು ಕಣ, ಮಗನಲ್ಲ ನಿಖಿಳಾಮರರ ದೂರಿಂದೀತ, ನಿಮ್ಮೀತರ ನಿವಂಶದಲ್ಲಿ ಧರೆಯ ಭಾರವ ಇಳುಹಲು ಎಂದವ
ತರಿಸಿದನು ಜಗದಖಿಳ ದೇವರಿಗೆ ಅರಸಲ ರಾಮ ರಾಮ ರಾಮ. ಈ ಜಗದ ಅಖಿಲ ದೇವರಿಗೆ ಅರಸಲ ರಾಮ ನಿನಗ ಕಟ ಮಗನೇ ಮರುಳೆ ಮೊದಲು ಮರುಳರಸ ಅಂದ, ಆಮೇಲೆ ಮರುಳೆ ಹೋಗಂದ. ನಿನ್ನ ಮಗನೇ ಇವನಲ್ಲ. ದಶರಥನಂತಾನೆ, ವಸಿಷ್ಠರೇ, ನಾಮಕರಣ ಮಾಡುವಾಗ, ಚೂಡಾಕರ್ಮಾದಿಗಳು ನಡೆಯುವಾಗ, ಉಪನಯನಾದಿಗಳಾಗುವಾಗ ನೀವೇ ನನ್ನ ಪುರೋಹಿತರು ನಾ ಕೊಟ್ಟ ಗಂಟೆಲ್ಲ ಹೊತ್ಕೊಂಡು ಹೋದ್ರಲ್ಲ, ಆಗ ಯಾಕೆ ಹೇಳಲಿಲ್ಲ ಮಗ ಅಲ್ಲ, ಈಗ ಹೇಳ್ತಿರಲ್ಲ? ನಿಂಗೆ ತಿಳಿಯದಪ್ಪ, ರಾಮ ಸಾಕ್ಷಾತ್ ಪರಮಾತ್ಮ, ನಿಗಮ ಗೋಚರನಲ್ಲ ಮಗನು ದಶರಥ. ನಿಗಮ ಗೋಚರನಲ್ಲ ಮಗನು ದಶರಥ. ಬಗೆಯ ನರಿದಾತನಿಗೆ ಸುಗತಿಗಳ ಇಯುವನೋ. ಬಗೆಯ ನರಿದಾತನಿಗೆ ಸುಗತಿಗಳ ಇವನಿವನೋ. ಸುಗಮ ರಾಮನ ಧ್ಯಾನವು ಭಗವಾನ್ ಬ್ರಹ್ಮ. ಸುಗಮ ರಾಮನ ಧ್ಯಾನವು ಧ್ಯಾನವು. ನಿಗಮ ಗೋಚರನಲ್ಲ ಮಗನು ದಶರಥನಿಗಲ್ಲ. ಇದು ಒಂದು ಮನಸ್ಸಿಗೆ ಹೋಗ್ತಾ ಇಲ್ಲ ದಶರಥನಿಗೆ. ನನ್ನ ಮಗನನ್ನು ಹ್ಯಾಕೆ ಕೊಡಲಿ, ನಾನು ಬೇರೆ ಏನಾದರೂ ಕೇಳು ಮುನಿಯೇ, ಹ್ಯಾಕೆ ಕೊಡಲಿ ಮಗನನ್ನು? ಅಳುತ್ತಿರುವ ಆತನ ಸಮಾಧಾನಪಡಿಸಿ, ಚಿಂತೆ ಮಾಡಬೇಡ, ವಸಿಷ್ಠರು ಹೇಳ್ತಾರೆ, ಇವನ ಜೊತೆ ಕಳುಹಿಕೊಡು ಅಂದಾಗ, ದಶರಾತ್ರಿಗಳಿಗಿಂತ ಹೆಚ್ಚು ಕಾಲ ನಾನು ಇವನನ್ನು ಉಳಿಸಿಕೊಳ್ಳುವುದಿಲ್ಲ, ಹಿಂದೆ ಕಳಿಸುವನೆಂಬುದಾಗಿ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ವಿಶ್ವಾಮಿತ್ರ ಹೊರಡ್ತಾ ಇದ್ದಾರಂತೆ. ಅದನ್ನು ನೋಡ್ತಾ ದಶರಥನಿಗೆ ಕಣ್ಣೀರು ಉಕ್ಕುತ್ತದೆ. ಪುತ್ರಕಾಮೇಷ್ಟಿ ಮಹಾಯಜ್ಞ ಮಾಡಿ ಆ ಪುಣ್ಯ ಫಲವನ್ನು ಪಡೆದದ್ದು ನಾನು ಅನುಭವಿಸು ಭಾಗ್ಯ ಋಷಿಗೆ ಬಂತೋ ಹೇಗೆ ಎಂಬುದಾಗಿ ನೋಡ್ತಾ ಇರುವಂತೆ ಮಾತಾಪಿತೃಗಳು ನಮಸ್ಕಾರ ಮಾಡಿ ವಿಶ್ವಾಮಿತ್ರ ಎಂದು ಹೊರಟಿದ್ದಾರೆ. ಏಕಪ್ರಕಾರ ಅವರನ್ನು ಕರೆದೊಯ್ದು ಅತಿ ದಿವ್ಯವಾಗಿರತಕ್ಕಂಥ ಸರಯೂ ಗಂಗಾ ಸಂಗಮದಲ್ಲಿ ಮಂಗಲ ಸ್ನಾನವನ್ನು ಮಾಡಿಸಿ ವಿಶ್ರಾಂತಿ ಪಡೆದಿದ್ದಾರೆ. ಮರುದಿನ ಪ್ರಾತಃ ಕಾಲದಲ್ಲಿ ರಾಮ ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ. ಕೌಸಲ್ಯ ಸುಪುತ್ರ ರಾಮನನ್ನು ಎಬ್ಬಿಸ್ತಾರೆ. ಮಂಗಲ ನಿದ್ದೆಯಿಂದ ಎದ್ದಿದ್ದಾನ ರಘುರಾಮ. ಆ ನಿದ್ರೆಯಲ್ಲಿದ್ದಾಗಲೂ ರಾಮ ಪರಮ ಸುಂದರ. ದೇವರು ಎಲ್ಲ ಹೊತ್ತಿನಲ್ಲಿ ಚಂದ. ಎಚ್ಚರದಲ್ಲಿದ್ದರೂ ಚಂದ್ರ, ನಿದ್ರೆಯಲ್ಲಿದ್ದರೂ ಚಂದ. ನೀವು ಎಚ್ಚರ ಇದ್ದಾಗ ಮಾತ್ರ ಚಂದ ಇರುತ್ತೆ, ನಿದ್ರೆಯಲ್ಲಿ ಹೇಗಿರ್ತೇವೆ ನೋಡಿ. ಆ ಪರಮಾತ್ಮ ಪರಮ ಸುಂದರ ಮೂರ್ತಿ ಎದ್ದು ನ ಶ್ರಮೋ ನ ಜ್ವರೋ ವಾತೆ ನ ರೂಪಸ್ಯ ವಿಪರ್ಯಯ ನ ಚ ಸುಪ್ತಂ ಪ್ರಮತ್ತಂ ವಾ ದರ್ಶಯಿಷ್ಯಂತಿ ನೈಋತಾಃ. ಯಾವುದೇ ವಿಧವಾದ ಶ್ರಮ, ಹಸಿವು, ನೀರಡಿಕೆ, ಆಕಳಿಕೆ ಇತ್ಯಾದಿ ಆಲಸ್ಯಗಳನ್ನು ಎಲ್ಲವನ್ನು ದೂರ ಮಾಡುವ ದಿವ್ಯ ಬಲ ಅತಿಬಲ ಎಂಬ ದಿವ್ಯ ಮಂತ್ರೋಪದೇಶವನ್ನು ಮಾಡಿ ಸಕಲ ಯಾವ ಅಸ್ತ್ರಶಸ್ತ್ರಗಳನ್ನು ಸಮರ್ಪಣೆ ಮಾಡಿದ್ದಾರೆ. ಪರಮಾತ್ಮ ವಿಶ್ವಾಮಿತ್ರನಿಂದ ಎಲ್ಲವನ್ನು ಪಡೆದು ಅವರನ್ನು ಉದ್ಧಾರ ಮಾಡಲಿಕ್ಕಾಗಿ ಅನುಗ್ರಹ ಮಾಡಿರತಕ್ಕಂಥ. ಅಲ್ಲಿಂದ ಮುಂದೆ ಪ್ರಯಾಣ ಮಾಡುತ್ತಲೇ ಅತಿ ಪಾವನವಾಗಿರತಕ್ಕಂಥ ಗಂಗೆಯನ್ನು ದಾಟುವ ಮೊದಲು ದುರಾತ್ಮಳಾಗಿರತಕ್ಕಂಥ ತಾಟಿಕೆಯನ್ನು ವಧಿಸಿ ಆ ಗಂಗೆಯನ್ನು ವಂದಿಸ್ತಾ ಮುಂದಕ್ಕೆ ಹೋಗ್ತಾ ಇದ್ದ. ಜಯ ಜಯ ಭಗೀರಥ ನಂದಿನಿ ಮುನಿ ಜಯ ಚಕೋರ ಚಂದಿನಿ ಜಯ ಜಯ ಭಗೀರಥ ನರನಾಗ ವಿಭೂದ ಬಂಧಿನಿ ಜಯ
ವಿಷ್ಣುಪಾದ ಸರೋಜ ಜಾಸಿ ಈಶಚೇಜ ಪರ ವಿಭಾಸಿ ತ್ರಿಪಥಗಾಸಿ ಪುಣ್ಯರಾಶಿ ಪಾಪ ಚಾಲಿಕಾ ಜಹುಲು ಬಾಲಿಕಾ. ಗಂಗಾ ಮಾತೆಗೆ ಜಯವಾಗಲಿ ಸ್ಮರಿಸ್ತಾ ಅತಿ ವೇಗದಿಂದ ಬರ್ತಾ ಇದ್ದಾರೆ. ಮುಂದೆ ಕರೆದೊಯ್ದಿದ್ದಾರೆ ಆ ದಿವ್ಯವಾಗಿರತಕ್ಕಂಥ ಸಿದ್ಧಾಶ್ರಮಕ್ಕೆ. ಯಜ್ಞಕಾರಿ ಉಪಕ್ರಮವಾಗಿದೆ. ದುರಾತ್ಮರಾಗಿರತಕ್ಕಂತಹ ಸುಬಾಹು ಮಾರೀಚರು ದಿವ್ಯ ಯಜ್ಞವನ್ನು ಕೆಡಿಸ್ತಾ ಇರುವಂತೆ ರಘುರಾಮಚಂದ್ರನ ಮಹೋಗ್ರ ಬಾಣಕ್ಕೆ ಸುಬಾಹು ಬಲಿಯಾಗಿದ್ದಾನೆ. ಮಾರೀಚನನ್ನು ಕೊಲ್ಲದೆ ಸತೇನ ಪರಮಾಸ್ತ್ರೇಣ ಮಾನವೇನ ಸಮಾಹಿತಾಃ ಸಂಪೂರ್ಣಂ ಯೋಜನ ಶತಂ ಕ್ಷಿಪ್ತ ಸಾಗರ ಸಂಪ್ಲವೇ. ವಾಲ್ಮೀಕಿ ವರ್ಣನೆ ಮಾಡ್ತಾರೆ, ಕೊಲ್ಲದೆ ಮಾರೀಚನನ್ನ ಸಮುದ್ರದಾಚೆಗೆ ತಳ್ಳಿದ್ನಂತೆ. ಯಾಕೆ ಕೊಂದು ಬಿಡಬಹುದಾಗಿತ್ತಲ್ಲ? ಮಾರೀಚನ ಕೊಂದ್ರೆ ಏನು ಆತಂಕವಿತ್ತು ಅಂದರೆ, ಈ ಮಾರೀಚನು ಋಷಿ ವೇಷ ಹಾಕ್ಕೊಂಡು ಬಂದಿತ್ತು. ರಾಮದೇವರು ಎಂಥ ಉದಾಹರಣೆ ಅಂದರೆ, ನಿಜವಾದ ಭಕ್ತರನ್ನು ಉದ್ಧಾರ ಮಾಡ್ತಾರೆ. ಈ ಭಕ್ತರ ವೇಷ ಹಾಕ್ಕೊಂಡು ಯಾರು ಬಂದರೂ ಕೂಡ ಅವರನ್ನು ಕಾಪಾಡ್ತಾರೆ. ಯಾಕೆ? ಒಂದಲ್ಲ ಒಂದು ದಿನ ವೇಷ ಹಾಕಿದರೂ ಒಂದಲ್ಲ ಒಂದು ದಿನ ಇವನಿಗೆ ಭಕ್ತಿ ಆವೇಶ ಬರಬಹುದು ಅಂತ ತಿಳಿದು ಅನುಗ್ರಹ ಮಾಡ್ತಾನಂತೆ. ನಮ್ಮಲ್ಲಿ ದೊಡ್ಡವರೊಂದು ಪರಂಪರೆಯ ಕಥೆ ಹೇಳ್ತಾರೆ. ಅಧ್ಯಾತ್ಮ ವಿಚಾರ ನಟನೆ ಮಾಡಿದರೂ ಪ್ರಯೋಜನ ಉಂಟು. ಮಹಾರಾಜರ ಅರಮನೆಯ ಹಿಂದೆ ಒಂದು ಮಾವಿನ ತೋಟ. ಆ ತೋಟದೊಳಗೆ 4 ಹಣ್ಣು ಕದ್ದುಕೊಳ್ಬೇಕು ಅಂತ ಒಬ್ಬ ಕಳ್ಳ ಒಳಕ್ಕೆ ನುಗ್ಗುತ್ತಾನೆ. ರಾಜಭಟರು ನೋಡಿದರು, ಯಾರೋ ಕಳ್ಳರು ನುಗ್ಗಿದ್ರು ಅಂತ ಓಡಿ ಬರುವಾಗ ಉಳಿದವರು ಓಡಿದರು, ಒಬ್ಬ ಮಾತ್ರ ಅಲ್ಲಿದ್ದಾನೆ. ಈಗ ಖಂಡಿತ ಇವರು ನನ್ನ ಹಿಡಿಯುತ್ತಾರೆ, ಏನು ಮಾಡಲಿ ಅಂತ ಏನೂ ತೋಚದೆ ತನ್ನ ಉಟ್ಟ ಬಟ್ಟೆಯನ್ನೆಲ್ಲ ಕಿತ್ತು ಬಿಸುಟು ಆ ಬಟ್ಟೆಯಲ್ಲಿ ಒಂದೊಂದು ಹರಿದು ಕೌಪೀನು ಮಾಡ್ಕೊಂಡು ಉಟ್ಟುಕೊಂಡು ಅಲ್ಲೇ ಬಿದ್ದಂಥ ಭಸ್ಮವನ್ನು ಬೂದಿಯನ್ನು ಎಲ್ಲೆಲ್ಲಿ ಹಚ್ಚಿಕೊಳ್ಳೋದೊಂದು ಗೊತ್ತಾಗದೆ ಮೈಗೆಲ್ಲ ಮೆತ್ತಿಕೊಂಡು ಕಣ್ಣು ಬಿಡ್ಲಿಕ್ಕೆ ಭಯವಾಗುತ್ತಾ ಅಂದರೆ ಕಣ್ಣು ಮುಚ್ಚಿಕೊಂಡು ಓಡಿ ಹೋಗಲಿಕ್ಕೆ ಮಾರ್ಗವಿಲ್ಲವಾದ್ದರಿಂದ ಮರದ ಅಡಿಯಲ್ಲಿ ಸುಮ್ಮನೆ ಕೂತ್ಬಿಟ್ಟ. ಆ ರಾಜಭಟರು ಬಂದು ನೋಡ್ತಾರೆ, ಕಳ್ಳ ಸಿಗಲಿಲ್ಲ, ಒಬ್ಬ ಸ್ವಾಮಿಗಳು ಕೂತಿದ್ದಾರೆ. ಇಂಥ ಮಹತ್ವದ ದರ್ಶನ ಆಗಬೇಕಾದ್ರೆ ಯಾವ ಜನ್ಮದಲ್ಲಿ ನಾನು ಪುಣ್ಯ ಮಾಡಿದ್ದೇನೋ ಎಂಬುದಾಗಿ ಆ ರಾಜಭಟರಲ್ಲಿ ಪ್ರಮುಖನು ಸೈನಿಕರನ್ನು ಕರೆದು ಹೇಳಿದ, ಸ್ವಾಮಿಗಳು ಕೂತಿದ್ದಾರೆ, ಹೋಗಿ 4 ಮಾವಿನ ಹಣ್ಣು ತಗೊಂಡು ಬಾ. ಈ ಕಳ್ಳ ಅದಕ್ಕೆ ಒಳಗೆ ಬಂದವ. 4 ತಗೊಂಡು ಬಾ ಅಂದರೆ ಆ ಸೈನಿಕರು 40 ತಂದಿಟ್ಟರು. ಹಣ್ಣು ತಂದು ಮುಂದಕ್ಕಿಟ್ಟಾಗ ಇವನಿಗೆ ಕಣ್ಣು ಬಿಡಲಿಕ್ಕೆ ಭಯವಾಗ್ತದೆ. ಎಲ್ಲಿಯಾದ ಕಣ್ಣು ಬಿಟ್ಟರೆ ಮಾತಾಡಿಸಿದರೆ ನಾನು ಕಳ್ಳ ಅಂತ ಪ್ರಕಟವಾದರೆ ಎಂಬುದಾಗಿ ಹಣ್ಣಿನ ಕಡೆ ನೋಡ್ತೆ ಕಣ್ಣು ಮುಚ್ಚಿ ಸುಮ್ಮನೆ ಕೂತಾಗ ಆ ರಾಜಭಟರಲ್ಲಿ ಪ್ರಮುಖ ಹೇಳಿದಂತೆ, ಸ್ವಾಮಿಗಳಿಗೆ ನಿರ್ವಿಕಲ್ಪ ಸಮಾಧಿ ಎತ್ತಿಬಿಟ್ಟಿದೆಯಪ್ಪ, ಪ್ರಾಪಂಚಿಕ ವಿಷಯ ಅವರಿಗೆ ಬೇಕಾದ್ದಿಲ್ಲ, ಮಹಾವೈರಾಗ್ಯ ಮೂರ್ತಿಗಳು, ಈಗಲೇ ಹೋಗಿ ಮಹಾರಾಜರಿಗೆ ಹೇಳಬೇಕು ಅಂತ ತಿಳಿಸಿದರು. ರಾಜರು ಸಕಲ ಪರಿವಾರದೊಂದಿಗೆ ಮಂಗಲ ವಾದ್ಯದೊಂದಿಗೆ ಸ್ವಾಮಿಗಳ ಪಾದಪೂಜೆ ಮಾಡೋಣ ಅಂತ ಬಂದೇ ಬಿಟ್ಟರು. ಬಂದು ನಮಸ್ಕಾರ ಮಾಡಿ, ಓ ಮಹಾತ್ಮರೇ, ನಿಮ್ಮ ಪಾದ ಧೂಳಿನಿಂದ ನನ್ನ ಅರಮನೆ ನನ್ನ ಉಪವನ ಎಲ್ಲ ಪವಿತ್ರವಾಗಿದೆ. ನೀವು ಎಲ್ಲಿಂದ ಮೂಡಿ ಬಂದು ಅನುಗ್ರಹ ಮಾಡಿದ್ದೀರಿ, ಬಂದವರು ಹೇಗೂ ಇದ್ದೀರಿ, ಈ ವರ್ಷ ನಮ್ಮಲ್ಲೇ ಚಾತುರ್ಮಾಸ್ಯ ಮಾಡಿ ಹೋಗಬೇಕು ಅಂತ ಕೈ ಮುಗಿದಾಗ ಈ ಕಳ್ಳನಿಗೆ ಕಾಣಿಸ್ತಂತೆ. ಸನ್ಯಾಸಿಗಳ ವೇಷ ಹಾಕಿದ್ದಕ್ಕೆ ರಾಜ ಮಹಾರಾಜರು ನನ್ನ ನಮಸ್ಕಾರ ಮಾಡ್ತಾರಾದರೆ ನಾನು ನಿಜವಾದ ಸನ್ಯಾಸಿ ಆಗಿದ್ದರೆ, ಈ ಚಿಂತನೆಯಿಂದ ಅವನಿಗೆ ವೈರಾಗ್ಯ ಬಂದು ಹೊರಟು ಹೋದ. ಈ ಕಥೆಯ ಅರ್ಥ ಏನು ಗೊತ್ತೇ? ನಮಗೊಂದೇ ಸಲ ಭಕ್ತಿ ಬರ್ತದೆ ಅಂತಲ್ಲ, ದೇವರ ಭಕ್ತರ ವೇಷ ಹಾಕಿದರೂ ಪರಮಾತ್ಮ ಕಾಪಾಡ್ತಾನೆ. ಆ ಮಾರೀಚನ ತಪ್ಪನ್ನು ಕ್ಷಮಿಸಿ ಆ ಭಕ್ತರ ವೇಷ ಹಾಕಿದ್ದಕ್ಕಾಗಿ ಅವನು ಕೊಲ್ಲದೆ ಬಿಟ್ಟನಂತೆ. ಯಜ್ಞ ಪೂರ್ಣವಾಗಿ ವೈಭವದಿಂದ ನಡೆದಿದೆ. ಆಗಲೇ ಮಿಥಿಲಾ ನಗರದಿಂದ ಬಂದ ಆಮಂತ್ರಣದಂತೆ, ರಾಮ ಲಕ್ಷ್ಮಣ ಹೊರಡಪ್ಪ, ನಡೆ ಮಖಕ್ಕೆ ಮಿಥಿಲೆ, ರಾಮ ನಡೆ ಮಖಕ್ಕೆ ಮಿಥಿಲೆ, ಪಡೆ ಕೀರ್ತಿ ಕನ್ಯೆಯ ರವಿಕುಲಕ್ಕೆ, ಪಡೆ ಕೀರ್ತಿ ಕನ್ಯೆಯ ರವಿಕುಲಕ್ಕೆ, ನಡೆ ಮಖಕ್ಕೆ ಮಿಥಿಲೆ. ಪಡೆ ಕೀರ್ತಿ ಕನ್ಯೆಯ ರವಿಕುಲಕ್ಕೆ, ನಡೆ ಮಖಕ್ಕೆ ಮಿಥಿಲೆ. ಮಿಥಿಲೆಯಿಂದ ಜನಕರಾಜನ ಆಮಂತ್ರಣ ಬಂದಿದೆ. ಯಜ್ಞ ಕಾರ್ಯಕ್ಕೆ ನಡಿ ಎಂಬುದಾಗಿ ಕರೆದುಕೊಂಡು ಬರ್ತಾ ಇದ್ದಾರೆ. ಅನೇಕಾನೇಕ ಪುಣ್ಯ ಸ್ಥಳಗಳ ಪರಿಚಯ ಮಾಡ್ತಾ ಮಾಡ್ತಾ
ಮುಂದಕ್ಕೆ ಬರ್ತಾ ಇರತಕ್ಕಂಥ ಕಾಲ. ಪೊಕ್ಕರದ ನೇಲೆಂಬೆನ ಮಹಾಶಕುನಮಯ ದುಃಖ ಗರ್ಭಿತ ಮೌನವು. ಗೊಂಡಾರಣ್ಯವನ್ನು ಹೊಕ್ಕಿದ್ದಾರೆ. ಹಾಡದಿವೆ ಹಕ್ಕಿ ನಲಿದಾಡದಿವೆ ಮೃಗ, ಸಂಚರಿಸದಿದೆ ಗಾಳಿ ತನಿಗಂಪನಿ, ಅದಿವೆ ಮರಗೋಡಿನಳ್ ಮಲರ್ ಚಲಿಸದೆಲೆ ಪುಲ್ಲೆಸಳ್, ಆವ ದುಃಖವೋ ಅಲ್ಲಿ ಕೊನೆಗಾಣದಂತಮಂ ದಿನಮಂ ನಿರೀಕ್ಷಿಪೋಲ್. ಮೂಗುವಟ್ಟಿದ್ದವನಂ ಎಸೆದುದಾ ಪಥಿಕರ್ಗೆ ಬರೆದಂತೆ, ನೀಲವಂ ಕೊರೆದಂತೆ ನಿಶ್ಚಲಂ. ಇದೇನೆಂಬುದಾಗಿ ಈ ಭೀಕರವಾದ ವನದ ಮಹತಿಯನ್ನು ಕೇಳ್ತಾ ಒಳಕ್ಕೆ ಬರುವಂತೆ, ರಘುತನೂಜ ನಡೆದವರೆಗೆ ಫಣೆ ಮಣೆದು ನಿಂದುದು ತಪಸ್ವಿನಿ ವಿಗ್ರಹ. ಗೌತಮ ಸತಿ ಅಹಲ್ಯೆ ಶಾಪಗ್ರಸ್ತಳಾಗಿ ಕಲ್ಲಾಗಿ ಬಿದ್ದಿದ್ದಳು. ರಾಮನ ದಿವ್ಯ ಪದ ತಾನೆ ಸೋಕಿದ ಕ್ಷಣವೇ ಪಾಲ್ಬಿಳಿಯ ನಾರುಡಿಯ ನೋಂಪೆಗೆ ನೋಂತ ಮಂಜು ಮಾಂಗಲ್ಯದಿಂ. ಶ್ರೀರಾಮನಿಗೆ ಪತಿತ ಪಾವನ ಅನ್ನತಕ್ಕಂಥ ದಿವ್ಯನಾಮವೇ ಪ್ರಾಪ್ತಿಯಾಯ್ತಂತೆ. ಈ ಕಾರಣದಿಂದ ಕಲ್ಲಾಗಿ ಬಿದ್ದ ಅಹಲ್ಯೆಯನ್ನು ಪಾದ ಸ್ಪರ್ಶ ಮಾಡುತ್ತಲೇ ಆ ಶಾಪ ಕಳೆದುಕೊಂಡು ನಿಂತಹ ಗುರುಪತ್ನಿಗೆ ನಮಸ್ಕಾರ ಮಾಡುವಾಗ, ಬಂದನ ಸಮಯದಲ್ಲಿ ಗೌತಮ ಇಂದಿರೇಶನ ಮನುಜ ವೇಷದ ಸಂದ ಸಮ್ಯಜ್ಞಾನ ಮುಖದಲ್ಲಿ ನಮಿಸಿ ಬಳಿಕವರ. ಬಂದನ ಸಮಯದಲ್ಲಿ ಗೌತಮ ಪ್ರತ್ಯಕ್ಷ ನೋಡ್ತಾ ಇದ್ದ ಶ್ರೀರಾಮಚಂದ್ರನನ್ನು. ಇವ ಪರಮಾತ್ಮ ಮನುಷ್ಯ ವೇಷದಿಂದ ಬಂದಿರತಕ್ಕಂಥವ. ಇದನ್ನು ತಿಳಿದು ತನ್ನ ಸತಿಯನ್ನು ಉದ್ಧಾರ ಮಾಡಿದ ರಘುರಾಮಚಂದ್ರನನ್ನು ಕುಳ್ಳಿರಿಸಿ ವಿಧಿವತ್ತಾಗಿ ಪೂಜಿಸಿ, ಆ ಗೌತಮ ಪುತ್ರನಾದ ಶತಾನಂದರೇ ತಾನ ಮುಂದಕ್ಕೆ ಹೋಗಿದ್ದಾರೆ ಪುರೋಹಿತರೆನಿಸಿ ಜನಕನಿಗೆ. ಆ ವೈಭವದಿಂದ ನೇರವಾಗಿ ಮಿಥಿಲೆಯ ಕಡೆಗೆ ತಾನೇ ನಡೆದಿದ್ದಾರೆ. ತತಃ ಪ್ರಾಗುತ್ತರಾಂಗತ್ವ, ಮಿಥಿಲೆಯ ಕಡೆ ಲಕ್ಷ್ಯವಿಟ್ಟು ಕರೆತರ್ತಾ ಇದ್ದಾನೆ ರಘುರಾಮಚಂದ್ರನನ್ನು. ಸೀತಾರಾಮಚಂದ್ರ ಮಹಾಸ್ವಾಮಿ ಕೀ ಜೈ. ಮಹಾತ್ಮರಾದಂಥ ವಿಶ್ವಾಮಿತ್ರರು ರಾಮಲಕ್ಷ್ಮಣನೊಡಗೂಡಿ ತಾನೇ ಪುರಪ್ರವೇಶ ಮಾಡುವಾಗ ಜನಕರಾಜನೇ ಬಂದು ಸ್ವಾಗತಿಸುತ್ತಾನೆ. ಸ್ವಾಗತವೇ ಮುನಿಪ ಕುಶಿಕ ಸುತ, ಸ್ವಾಗತವೇ ಮುನಿಪ ಆಗಮಿಸಿದೆಯನ್ನ ಭಾಗ್ಯರೂಪ, ಆಗಮಿಸಿದೆಯನ್ನ ಭಾಗ್ಯರೂಪ, ಸ್ವಾಗತವೇ ಮುನಿಪ. ದೇವಕುಮಾರರ ನೀನೊಡಗೂಡಿ, ದೇವಕುಮಾರರ ನೀನೊಡಗೂಡಿ, ಭಾವಿ ಪೊಡೆ ಭಾಗ್ಯವು ಜೊತೆಗೂಡಿ, ಓಡಿ ಬಂದಿದೆಯಮ್ಮ ಯಜ್ಞವ ನೋಡಿ. ಯಾವ ದೇಶ ಎಲ್ಲಿಂದ ಈ ಜೋಡಿ, ಯಾವ ದೇಶ ಎಲ್ಲಿಂದಲಿ ಜೋಡಿ, ಸ್ವಾಗತವೇ ಮುನಿಪ. ವೈಭವದಿಂದ ರಾಮಲಕ್ಷ್ಮಣರನ್ನು ಸ್ವಾಗತಿಸಿಕೊಂಡು ಸಭೆಗೆ ಕರೆದೊಂದು ಉತ್ತಮಾಸನದಲ್ಲಿ ಕುಳ್ಳಿರಿಸಿದರೆ, ಆ ಋಷಿಮುನಿಗಳು ಕುಳಿತಂಥ ವೇದಿಕೆಯಲ್ಲಿ ಕುಳಿತಿದ್ದಾನಂತೆ ಶ್ರೀರಾಮಚಂದ್ರ. ಬಳಿಯಲಿದ್ದಾನ ಲಕ್ಷ್ಮಣ. ಇವರನ್ನು ನೋಡುವುದೇ ಆ ಮಿಥಿಲಾ ಜನರಿಗೆ ದೊಡ್ಡ ಹಬ್ಬವೆನಿಸಿದೆ. ಇಡೀ ನಗರವೇ ಅಲಂಕರಿಸಲ್ಪಟ್ಟಿದೆ. ಆ ತುಂಬಿದ ಸಭೆಯಲ್ಲಿ ಸೀತಾದೇವಿಯನ್ನು ವಿಕ್ರಮ ಶುಲ್ಕವಿತ್ತು ವಿವಾಹ ಮಾಡಿಕೊಳ್ಳುವ ನಿಯಮದಂತೆ ದಿವ್ಯಾಲಂಕಾರಯುಕ್ತಳಾದಂಥ ಜಗನ್ಮಾತೆಯನ್ನು ಸಭೆಗೆ ಕರೆತರುತ್ತಾರೆ. ಆದಿಮಾಯಾ ಮಹಿಮೆಯನು, ಸಾಕ್ಷಾತ್ ಲಕ್ಷ್ಮಿ ಆಕೆ ಸೀತೆ. ಕ್ಷೀರೋದಧಿಯ ನಂದನೆಯ ಅಗ್ಗದ ಮೇದಿನಿ ಸಂಭವೆಯ ನರಭಾಮಿನಿಯ ರೂಪಕವಾ, ಆದಿಶಕ್ತಿಯ ಜಾತರಹಿತೆಯ ವೇದ ಮಾತೆಯ ವಿಷ್ಣುವನಿತೆಯ
ಆದರದಿ ಅಬಲೆಯರು ಶೃಂಗರಿಸಿದರು ಹರುಷದಲ್ಲಿ. ಆ ಲೋಕಮಾತೆಯನ್ನು ಅಲಂಕಾರ ಮಾಡ್ತಾ ಸಭೆ ಕರೆತಂದು ಕುಳ್ಳಿರಿಸಿದ್ದಾರೆ. ಆ ಲಕ್ಷ್ಮೀ ಸಾಕ್ಷಾತ್ ಮನ್ಮಥನಿಗೆ ತಾಯಿ. ಆಕೆಯ ಸೌಂದರ್ಯವನ್ನ ವರ್ಣನೆ ಮಾಡ್ತಾರೆ ಜ್ಞಾನಿಗಳು. ಬಂಗಾರದಲ್ಲತೆಯಂತೆ ಬಳುಕುವಳು ಬಾಜು ಬಂದಿಗೆಗಳಗೊಂಡೆ ಕಟ್ಟಿಹಳು ಮುಂಗಾಲಲಿ ನೆರಿಗೆಯ ಚಿಮ್ಮುವಳು ಮುತ್ತಿನ ಬೈತಲ ಹಿಂದೆ ಮೆರೆಯುವಳು ಭೃಂಗ ನೀಲ ಕುಂತಳೆದಿ ಮೆರೆಯುವಳು ಪಾಲದಿ ತಿದ್ದಿದ ಹತ್ತಿ ಹತ್ತಿಹಳು ತುಂಗಕುಟದ ಭಾರಕ್ಕೆ ತಡೆಯಳು ತುದಿ ಬೆರಳದ ಗಲ್ಲವನೊತ್ತಿಹಳು ಮೋಹನ ಮಾಲೆಯ ಗಳಕ್ಕೆ ಕಟ್ಟಿಹಳು ರಂಗು ಕೇಸರಿಯ ಗಂಧ ಹಚ್ಚಿಹಳು ರಕ್ತ ಖಚಿತ ಹಾವುಗೆಯ ಮೆಟ್ಟಿಹಳು ರಂಗು ಮಾಣಿಕ ದುಂಗರವ ನೆಟ್ಟಿಹಳು ರಾಜೀವ ಮಂಜರಿ ಪೋಲುವಳು ಹೊಂಗಾದಿಗೆ ಪೋಲುವ ಮೈ ಬಣ್ಣ ಹುಮ್ಮಸದಲ್ಲಿ ಪೋಲುವರಿಲ್ಲಣ್ಣ ಹಿಂಗಳೆತ ಹರಳು ಬಂಗಾರ ಹಿಮ್ಮಡಿ ಬಿಡುವುದು ಸರ್ಪಾಕಾರ ಭಂಗಿಸುವಳು ಬಲು ದೈತ್ಯರ ಹೃದಯ ಭ್ರೂವಿಲಾಸದಲ್ಲಿ ತೋರ್ಪಡಿಸುದಯ ಅಂಗದ ಸೌಗಂಧಕ ಅಳಿವೃಂದ ಆಡು ತಳಿದ ಝೇಂಕಾರಗಳಿಂದ ಸಂಗಡ ನರರ ಸುರಾಸುರ ವೃಂದ ಸೊಕ್ಕಿ ಮೋಹಿ ಬರು ಸಲಚಲುವಿಂದ ಮೃದ್ವಂಗಿ ಮತ್ತ ಮಾತಂಗಯಾನೆ ಆನಂದರ ಧಿಕ್ಕರಿಸುವಳು ಸಾರಂಗಿ ಸಾಂಬಮದ ಭೃಂಗಿ ಬಹಳ ಸುಖ ಸಂಗಿ ಸುಂದರಳ ತಾಂಗಿ ಮೋಹನ ಪಾಂಗಿ ಪೊಳವ ಕನಕಾಂಗಿ ಹೆಂಗು ಸಲ್ಲವೋ ಈಕೆ ಭಂಗ ಪಡುವಿರಿ ಜೋಕೆ ಕನ್ನಡಿ ಎಂದರೆ ಪೊಳವ ಕಪೋಲ ಕಪ್ಪುರ ವಾಸಿತ ವರ ತಂಬೂಲ ಕಣ್ಣಿ ಕೊಕ್ಕುವ ಕನಕ ತುಕೂಲ ಕಾಮಿನಿ ಎಂದರೆ ತೋರ್ಪಡು ಜಾಲ ಚೆನ್ನುಡಿ ಹಾಕಿದ ಚಂದ್ರದ ಕುಪ್ಪಸ ಚಪಲಾಕ್ಷಿ ನೋಟಗಳ ಬರಬಸ ಕರ್ಣಾಯುತ ನೇತ್ರಗಳ ವಿಲಾಸ ಕಾಮನ ಶರ ಪಂಜರ ಕಿದುಕೋಶ ಉನ್ನತ ನಾಶಿಕದಲ್ಲಿ ಬುಲಾಕು ವಜ್ರಮಯದ ವರ ಮುಕುರದ ಬೆಳಕು ಕರ್ಣದಿ ರತ್ನ ಖಚಿತ ತಾಟಂಕ ಕುಸಿರು ಹಚ್ಚಿದ ಬಾವಲಿ ಬಿಂಕ ಮಾತೆ ವಿಖ್ಯಾತೆ ಸೀತೆ ರಘುರಾಮಚಂದ್ರ ಮಹಾರಾಜ ಕೀ. ಈ ದಿವ್ಯಾಲಂಕಾರವನ್ನು ನೋಡ್ತಾ ಇಡೀ ಸಭೆ ಬೆರಗಾಯಿ ಕೂತಿದೆ. ರಾಜಾದ ರಾಜರು ಕೂತ ಸಭೆಗೆ ಆಗಮಿಸಿದಂತಹ ಕುಶಧ್ವಜ ಹೇಳ್ತಾನೆ, ನೆರೆದ ಪೃಥ್ವೀಶ್ವರರಲಿ ಬಳಿಗೆ ಬಂದು ಜನಕರಾಜನ ತಮ್ಮ ಕುಶಧ್ವಜ ಸೀತಾದೇವಿಗೆ ಹೇಳ್ತಾನೆ, ನೆರೆದ ಪೃಥ್ವೀಶ್ವರರಲಿ ಆವನು ಈ ಶಶಿಧರನ ಚಾಪವ ಗೆಲುವನೋ. 5,000 ಮಂದಿ ಯೋಧರು ತಳ್ಳಿಕೊಂಡು ತಂದಿಟ್ಟಂತಹ ಶಿವಶಕ್ತಿಯುಕ್ತವಾದ ಧನುಸ್ಸನ್ನು ಯಾರು ಎತ್ತಿ ಅದಕ್ಕೆ ಹೆದೆಯೇರಿಸ್ತಾರೋ ಅಂಥವನಿಗೆ ಈ ಮಂದಾರ ಪುಷ್ಪಮಾಲೆಯನ್ನು ಹಾಕೆಂಬುದಾಗಿ ಸೀತೆಯ ಕೈಯಲ್ಲಿ ಕೊಟ್ಟಾಗ ರಾಜಾದ ರಾಜರು ನೋಡ್ತಾ ಇದ್ದಾರೆ. ಆ ಧನುಸ್ಸನ್ನು ತಾನೇ ಎತ್ತಬೇಕು ಅಂತ ಮುಂದಕ್ಕೆ ಬರ್ತಾರೆ. ಶಿವಶಕ್ತಿಯಿಂದ ಯುಕ್ತವಾದ ಧನುಸ್ಸನ್ನು ಯಾರು ಕಲಿಸೋದು? ಲಾಳ ಸರಿದನು ಹಿಂದಕ್ಕೆ ಬಂಗಾಳ ಬೆಂಗೊಟ್ಟೋಡಿದನು ಪಾಂಡ್ಯನು ಪಲಾಯನಮ. ಒಬ್ಬೊಬ್ಬ ರಾಜರು ಸೋತ್ ಹಿಂದಕ್ಕೆ ಬರ್ತಾ ಇದ್ದಾರೆ. ಧನುಸ್ಸನ್ನು ತಿಲ ಮಾತ್ರ ಕದಲಿಸ್ಲಿಕ್ಕಾಗೋದಿಲ್ಲ. ರಾಜಸಭೆಯದು ಗೆದ್ದು ಬಂದರೆ ಏನು ಸ್ವಾಗತವೋ, ಸೋತು ಹೋದ್ರಂಥ ಅವಮಾನ ನಿಂದೆ. ಆ ಸೋತು ಹಿಂದಕ್ಕೆ ಹೋಗುವ ರಾಜರನ್ನ ಅರಮನೆಯಲ್ಲಿ ಉಂಡು ತಿಂದು ಬೆಳೆದಂಥ ಕೊಬ್ಬಿದ ತುಂಟಿಯರು, ಅವಿವಾಹಿತೆಯರು, ದಾಸಿಯರಿದ್ದಾರೆ. ಅವರು ಬಿಡ್ತಾರೋ? ನಗನಗತ ಹತ್ತಿರಕ್ಕೆ ಬಂದರು. ಆ ರಾಜಾದರಾಜರು ಸೋತು ಹೋಗುವರನ್ನು ಕಂಡು ಕರದು ಕಡು ಚಪಲೆಯರು ನಾಚಿಸಿದರು. ನೃಪಾತ್ಮಜಗೆ ಅರಸರಾಗಲು ಬಂದವರ ಮೋರೆಗಳ ನೋಡೆನುತ ಅರನಗೆಯ ಬಿರುನಗೆಯ ಹೊಯ್ಲೊಳಡ ಬಿದ್ದು ಕರದಾವರೆಗಳಲ್ಲಿ ಚಪ್ಪರಿಸಿ ತೆವರಿದರು ಅಟ್ಟಿ ಭೂಭುಜರ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಹತ್ತಿರಕ್ಕೆ ಬಂದಾಗ್ತಾರಂತೆ. ಒಬ್ಬಳು ತನ್ನ ಸೆರಗಿನಿಂದ ಗಾಳಿ ಹಾಕ್ತಾಳೆ, ಇನ್ನೊಬ್ಬಳು ಕುಡಿಯಲಿಕ್ಕೆ ತಣ್ಣೀರು ತಂದು ಕೊಡ್ತಾಳೆ, ಮತ್ತೊಬ್ಬಳು ಮಹಾರಾಜರೇ ಬಳಲಿದರೆ ಸೀತೆ ನಿಮಗೆ ಒಲಿದಿಲ್ಲವೇ, ಧನುಸ್ಸು ಎತ್ತಲಿಕ್ಕಾಗಲಿಲ್ವೇ? ಮತ್ತೊಬ್ಬಾಕೆ ಬಂದು ಹೇಳ್ತಾ ಇದ್ದಾಳೆ, ನೋಡೆ ಸೀತೆ ಗಂಡರಾಗ್ಲಿಕ್ಕೆ ಬಂದವ, ಇವನ ಮುಖ ನೋಡು, ಮೂಗು ನೋಡು, ಮೀಸೆ ನೋಡು, ತಲೆ ಕೂದಲು ನೋಡು ಒಂದು ಹೊಳ್ಳು ನಗುವಾಗ ಆ ರಾಜರು ನಾಚಿದ್ರಂತೆ, ನುಗ್ಗಾದ್ರಂತೆ ಕೆಲವರು. ಒಬ್ಬಾಕೆ ಬಂದು ಸೋತು ಹೋಗುವ ರಾಜನಿಗೆ ಹೇಳ್ತಾಳೆ, ಮಹಾರಾಜರೇ ಸೀತೆ ಸಿಗಲಿಲ್ಲ ಅಂತ ನಿಮಗೆ ಬಹಳ ಬೇಸರವೇನು? ಲೋಕದಲ್ಲೊಂದು ನೀತಿ ನ್ಯಾಯ ಇದೆ. ಪ್ರೀತಿಸಿದ ಹೆಣ್ಣು ಸಿಗದಿದ್ದರೆ
ಸಿಕ್ಕ ಹೆಣ್ಣನ್ನೇ ಪ್ರೀತಿಸಬೇಕು ಅಂತ ಒಂದು ನ್ಯಾಯ. ಆದ್ದರಿಂದ ನಿಮಗೆ ಸೀತೆ ಸಿಗಲಿಲ್ಲ ಅಂತ ದುಃಖ ಮಾಡಬೇಡಿ. ದಾಸಿಯರಾದ ನಮ್ಮಲ್ಲಿ ಯಾರಾದೀತು ಹೇಳಿ ಅಂದಾಗ ನಾಚಿಕೆ ಆಯ್ತು ರಾಜನಿಗೆ. ಅವರು ನಾಚಿ ಆಚೆಗೆ ಹೋಗ್ತಾ ಇರತಕ್ಕಂಥ ಕಾಲ ಇಡೀ ಸಭೆ ಗೊಳ್ಳನೆ ನಗ್ತಾ ಇರುವಾಗ ಇದ್ದಕ್ಕಿದ್ದಂತೆ ಸಭೆಗೆ ಗರ ಹೊಡೆದಂತಾಯ್ತು ಏಕಪ್ರಕಾರ. ಯಾಕಂದರೆ ಜಗತ್ತಿನ ಎಲ್ಲ ಸುವಸ್ತುಗಳು ತನಗೆ ಸೇರಬೇಕು ಅಂತ ಇಚ್ಛೆ ಮಾಡುವ ಭುವನದಲ್ಲಣ ದಶಕಂಠ ರಾವಣ ಸಭಾ ಪ್ರವೇಶ ಮಾಡ್ತಾನೆ. ಒಳಗೆ ಕಾಲಿಟ್ಟನೋ ಒಬ್ಬನೇ ಬಂದಿದ್ದಾನೋ, ಗಂಡುಗಲಿ ರಾವಣನು ರಾಕ್ಷಸ ತಂಡ ಸಹಿತೈದಿದನೋ, ಗಂಡುಗಲಿ ರಾವಣನು ರಾಕ್ಷಸ ತಂಡ ಸಹಿತೈದಿದನು. ಒಳಕ್ಕೆ ಬರುತ್ತಲೇ ಎದ್ದು ನಿಂದುದು ಅಮರಗಣ ಅಜನೆತ್ತು ಹರಸಿದ ಈಶ ಅಂಧ್ರಿಗೆ ಬಿದ್ದವನ ಮಣಿದೆತ್ತಿದನು ನೃಪರ್ಸಾರ್ಧರ್ ಕೆಲ ಬಲಕ್ಕೆ. ಎದ್ದು ನಿಂದುದು ಅಮರಗಣ, ದೇವತೆಗಳು ಎದ್ದು ನಿಂತು ಗೌರವಿಸಿದರು. ನಮಸ್ಕಾರ ಮಾಡಿದವನಿಗೆ ಆಶೀರ್ವಾದ ಮಾಡಿದ ಶಿವ. ಅಜನೆತ್ತು ಹರಸಿದ ಬ್ರಹ್ಮದೇವರ ಆಶೀರ್ವಾದ ಮಾಡಿದರು ರಾವಣನಿಗೆ. ದೊಡ್ಡಗರು ರಕ್ಕಸನ ಕಾಣುತ್ತ ಕದ್ದು ಹಾಯ್ದರು. ನೆಂಟರಿಷ್ಟರು ಬಂಧುಗಳು ರಾವಣನ ಕಂಡು ಹೆದರಿ ಓಡುತ್ತಾರೆ. ಜನಕ ಚಿಂತೆಯೊಳಿದ್ದನೋ, ಆ ಜನಕ ಚಿಂತೆಯೊಳಿದ್ದ. ಅಯ್ಯೋ, ರಾವಣ ಬಂದ, ಇವನ ಧನುಸ್ಸು ಎತ್ತುತ್ತಾನೋ ಇಲ್ಲವೋ ಸಂದೇಹವಿಲ್ಲ. ಖಳ ನೀವನು ಪೂರ್ವದಲ್ಲಿ ರಜತಾಚಲವನೆತ್ತಿದ, ಕೈಲಾಸ ಪರ್ವತ ಎತ್ತಿದವ. ಅಳುಗದೀಧನು ಇವಗೆ, ಮಗಳೇ ಜಾನಕಿ, ಈ ರಾಕ್ಷಸ ಕೊಂಡೊಯ್ತಾನೆ ನಿನ್ನ. ಅಳುಗದೀಧನು ಇವಗೆ ನಿಮೀಶ್ವರರ ವಂಶ ಮುಕುರಕ್ಕೆ ಕಿಲುಬುದೋರಿತಲ. ನಮ್ಮ ವಂಶ ತಾನೇ ಕೆಡುತ್ತಲ್ಲ, ವರಜವೆತ್ತಲು ಗರಳಮಯ ಜೀವನವಿದೆತ್ತಲು, ಧೇನುವೆತ್ತಲು ಜನಿತ ಕೋಪಿದ್ವೇಷಿ ಎತ್ತಲು ಎಂಬುದಾಗಿ ಜನಕ್ಕೆ ಅಳತಕ್ಕಂಥ ಕಾಲ. ಎಲ್ಲರೂ ನಿಂದೆ ಮಾಡಿದಂಥ ದಾಸಿ ವರ್ಗವು ಭಯದಿಂದ ನಡುಗುತ್ತಾ ದೂರ ಹೋಗಿ ನಿಂತಿದೆ. ರಾವಣ ಬಂದ ಅಂತ ಎಲ್ಲರೂ ಹೆದರುತ್ತಾ ಇದ್ದಾರೆ. ನೇರವಾಗಿ ಬಂದಂಥ ರಾವಣ ನೋಡ್ತಾ ಇದ್ದಾನೆ. ಮೊದಲು ಸೀತಾದೇವಿಯನ್ನು, ಆ ದಾಸಿಯರನ್ನು ಅಗಿದು ಹೊಕ್ಷಿಗಳು ಮರಿಮೀನುಗಳು ವಿಕಸಿತ ವದನ ಕಂಜಾಳಿಗಳು ಕುಂತಳ ಚಳದ ಭೂರಿ ಭ್ರಮರ ವಿಭ್ರಮದ ಯುಗ ಪಯೋಧನ ಚಕ್ರವಾಕವು ನಗೆಯ ಲಾವಣ್ಯಾಂಬುರಸ ದುಬ್ಬುಗಳ ಬೊಬ್ಬುಳಿಕೆಗಳ ಕಾಂತಾ ಸರಸಿ ರಂಜಿಸಿತು. ಇದು ಸ್ತ್ರೀಯರನ್ನು ದೊಡ್ಡ ಸರೋವರ ಎಂಬುದಾಗಿ, ಮದ್ದಾನೆಯಂತೆ ಇದರ ಹೊಕ್ಕು ಇದನ್ನು ಕಲಕುತ್ತೇನೆ ಎಂಬುದಾಗಿ ನೇರವಾಗಿ ಬರ್ತಾನೆ ಧನುಸ್ಸಿನ ಬಳಿ. ನೋಡಿ ಬಳಿಕ ವಿಭುದ ವಂಶ ವಿಭಾಡ ಕೈ ಇಕ್ಕಿದನು. ಆ ಧನುಸ್ಸಿ ಕೈ ಕೊಡ್ತಾನೆ. ಭಲೆ, ಯಾರ ಕೈಗೆ ಹೋಗಿದೆ ಧನುಸ್ಸು ಉಳ್ಕೊಂಡಿದೆ. ನಮಗುಪಕರಿಸಿದುದರ ನೋಡಿದರೆ ರಾಕ್ಷಸ ವರ್ಗ, ಇದು ಶಿವನ ಧನುಸ್ಸು. ನಮಗುಪಕರಿಸಿದುದರ ಈ ಮಹೀಶರ ಗೆಲಿದ ಕೋದಂಡ. ನಮಗೆ ದೊಡ್ಡ ಉಪಕಾರ ಮಾಡುತ್ತೆ ನೋಡಿ ಇದೀಗ, ಯಾರ ಕೈಯಲ್ಲಿ ಹೋಗಲಿಲ್ಲ ಎಂಬುದಾಗಿ ಆ ಧನುಸ್ಸನ್ನ ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾನೆ. ನಿಧಿಯನ್ನು ಕಾದುಕೊಂಡಿಹ, ಸೀತಾಮ್ಮ ನಿಧಿಯನ್ನು ಕಾದುಕೊಂಡಿದ್ದ ಕಾಲ ಸರ್ಪನ ತುಡುಕು ಒಂದದಲ್ಲಿ ಧನುಷ್ಯತ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಸಾಧ್ಯವಾಗಲಿಲ್ಲ. ಅತ್ತಿತ್ತ ನೋಡ್ತಾ ಇದ್ದಾನೆ, ಯಾರು ಸಹಾಯಕ್ಕೆ ಬೇಕಾಗಿಲ್ಲ. ಅಟ್ಟಹಾಸದಿ ಜಗ ಜಟ್ಟಿ ರಾವಣನು ಉಟ್ಟ ಚಲ್ಲಣದ ಕಟ್ಟುಗಳನ್ನು ಬಿಗಿದುಟ್ಟು ಬಲವು ಎಷ್ಟುಂಟಷ್ಟರಲ್ಲಿ. ಅಟ್ಟಹಾಸದಿ ಜಗ ಜಟ್ಟಿ ರಾವಣನು ಉಟ್ಟ ಚಲ್ಲಣದ ಕಟ್ಟುಗಳನ್ನು ಬಿಗಿದುಟ್ಟು ಬಲವು ಎಷ್ಟುಂಟಷ್ಟರಲ್ಲಿ. ಪಟ್ಟಣ ಪರಿಜನ ಬಿಟ್ಟೋಡಿತು ಮನೆ ಒಟ್ಟಿಗೆ ಬರಲಿ ಕೆಟ್ಟ ಕಲಹದಲ್ಲಿ ಸೃಷ್ಟಿ ನಡುಗಲು. ಅಪ್ಪರಿಸಿ ತೋಳುಗಳಂತಾನೆ ಹೊಯ್ದುಕೊಂಡು ಜಗಜ್ಜಟ್ಟಿದ್ದಾರೆ, ಎತ್ತುತ್ತೇನೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ ಧನುಸ್ಸನ್ನು.
ಮೇಲಕ್ಕೆತ್ತಿದ. ಇನ್ನೇನು ಎಳೆಯಬೇಕು ಹೆದೆಯನ್ನೆಂಬಾಗ ಆದಿಮಾಯೇ ಮೋಹದಲ್ಲಿ ಕೆಡದಳೋ ಈ ಮೂರ್ಖನನ್ನು. ಕೈಯಿಂದ ಧನುಸ್ಸು ನಿಮಿರಿ ರಾವಣನ ಎದೆಗೆ ಅಪ್ಪಳಿಸಲ್ಪಟ್ಟು ಬುಡಕಡೆದ ಮರದಂತೆ ಧಾಪನೆ ಬಿದ್ದಿದ್ದ ನೆಲಕ್ಕೆ. ಆರೇನಗೇಯ ಎಲ್ಲೋ ಅಡಗಿದ ದಾಸಿಯರು ನಗಬೇಕು ಅಂತ ಕಾಣಿಸ್ತದೆ, ಆದರೆ ರಾವಣ ಇನ್ನೂ ಸತ್ತಿಲ್ಲ. ಅದ್ರದ್ದು ಭಯ. ನಡುಗಿ ನಿಂತಿದ್ದಾರೆ. ರಾವಣ ಎದ್ದು ಮೈ ಕೊಡಹಿ ನಳಿನ ಭವಶಂಕರುಡು ಒಲಿದುಕೊಟ್ಟ ಅಮೃತ ಕಲಶ ಅಲ್ಲದಿದ್ದರೆ ಆಗಲೇ ಸಾಯ್ತಿದ್ದನಂತೆ. 10 ಬಾಯಲ್ಲಿ ಮತ್ತೆ ನೆತ್ತರು ಹೊರಹೊಮ್ಮುತ್ತಾ ಇದೆ. ಎದ್ದು ನಿತ್ತು ಮೈ ಕೊಡಹಿ ರಾಕ್ಷಸ ಗಣಗಳಿಗೆ ಹೇಳ್ತಾನೆ, ಮೂರ್ಖರ ಏನು ನೋಡ್ತೀರಿ, ನಾನು ಸೋತೆ ಅಂದುಕೊಂಡ್ರೇನು? ಭುವನದಲ್ಲಣ ದಶಕಂಠನನ್ನು ಯಾರು ಸೋಲಿಸುತ್ತಾರೆ? ಮುಕ್ಕಣ್ಣನ ಧನುಸ್ಸು ಇದು. ಒಂದು ಹೆಣ್ಣಿನ ಆಸೆಗಾಗಿ ನನ್ನ ಮನೆದೈವ ಮನದೈವನಾದ ಶಿವನ ಧನುಸ್ಸು ಮುರಿದು ಶಿವನಿಗೆ ಅಪಚಾರ ಮಾಡಲೆ ಅಂತ ಹೆಣ್ಣೇ ಬೇಡ. ಹೀಗೆ ನಿರ್ಣಯ ಮಾಡಿ ಶಿವನ ಧನುಸ್ಸನ್ನು ಶಿವಸ್ವರೂಪ ಅಂತ ತಿಳಿದು ಅಪ್ಪಿಕೊಂಡು ಭಕ್ತಿ ಪರವಶತೆಯಿಂದ ಬಿದ್ದನೇ ಹೊರತು ನಾನು ಸೋತವನಲ್ಲ ಅಂದ. ಅಲ್ಲ ಅಂತ ಯಾರು ಹೇಳೋದು? ರಾವಣ ಹೇಳಿದ್ದನ್ನು ಹೌದು ಅನ್ಬೇಕು. ಅಂಥವರೇ ಅವನ ಜೊತೆಗಿರ್ತಕ್ಕಂಥವ್ರು. ಆದರೆ ಒಳಗೊಳಗೆ ರಾವಣ ಅಂದುಕೊಂಡ, ಹೇ ಸೀತೆ, ನಿನ್ನನ್ನು ಗೆದ್ದುಕೊಂಡು ಹೋಗ್ಲಿಕ್ಕಾಗಲಿಲ್ಲ, ಸಂದರ್ಭ ಬಂದಾಗ ಕದ್ದುಕೊಂಡು ಹೋಗ್ತೇನೆಂಬುದಾಗಿ ಆ ಸಭಾತ್ಯಾಗ ಮಾಡಿ ಹೊರಟು ಹೋಗಿದ್ದ. ರಾವಣನೇ ಸೋತು ಹೋದ ಮೇಲೆ ಈ ಮೊದಲು ಸೋತಂಥ ರಾಜರಿದ್ದಾರೆ ನೋಡಿ, ಅವರೆಲ್ಲ ಬಂದು ಮುಂದೆ ಕೂತರು. ಯಾಕಂದ್ರೆ ಅಂಥವರೇ ಸೋತ ಮೇಲೆ ಮತ್ತು ನಮ್ಮ ಕಥೆ ಏನು ಅಂತ ಅವ್ರು ಮುಂದೆ ಕೂತರೆ ಈಗ ಯಾರು ಧನುಸ್ಸು ಎತ್ತಬೇಕು? ಆಗ ವಿಶ್ವಾಮಿತ್ರರು ರಾಮನನ್ನು ನೋಡ್ತಾರೆ. ರಾಮ, ಏನು ಸುಮ್ಮನೆ ಕೂತಿದ್ಯೋ, ಹೇಳೋ. ಶ್ರೀರಾಮಚಂದ್ರ ರಘುಪತಿ ರಘುನಂದನ ಶ್ರೀರಾಮಚಂದ್ರ ರಘುಪತಿ ರಘುನಂದನ ಶ್ಯಾಮ ಸುಂದರ ಹೇ ಮನ ಮೋಹನ ಶ್ಯಾಮ ಸುಂದರ ಹೇ ಮನ ಮೋಹನ ಶ್ರೀರಾಮಚಂದ್ರ ರಘುಪತಿ ರಘುನಂದನ ರಘುನಂದನ ರಘುನಂದನ. ಹೇಳೋ ರಾಮ, ಈ ಧನುಸ್ಸು ನಿನಗಾಗಿ ಕಾದಿದೆ ಎಂದಾಗ ಆ ಸಭೆಯಲ್ಲಿ ಆ ಪುರುಷೋತ್ತಮ ಸಾಕ್ಷಾತ್ ಮನ್ಮಥ ಎದ್ದು ನಿಲ್ತ. ವರಪಯೋನಿಧಿ ಮಧ್ಯದ್ಯು ಅವತರಿಸಿದ ಅಮೃತಾಂಶುವಿನವೋಲ್ ಮುನಿವರರ ಮಧ್ಯದೊಳೆದ್ದನ ರಘುನಾಥ. ಆ ಮುನಿಗಳ ಮಧ್ಯದಲ್ಲಿ ಎದ್ದು ನಿಂತಾಗ ಸಭೆಯಲ್ಲಿ ಕುಳಿತವರು ನೋಡ್ತಾರೆ, ಸುರರಿಗೀಶ್ವರನಂತೆ. ದೇವತೆಗಳೆಲ್ಲ ಇವನೇ ನಮಗೆ ದೇವರು ಅಂತ ಕೈ ಮುಗಿದ್ರು. ಅಧಿರಾಜರೆಲ್ಲ ಇವನೇ ನಮಗೆ ಅಧಿರಾಜ ಎಂಬುದಾಗಿ ಸಾಮಂತರಾಜರು ಕೈ ಮುಗಿದ್ರಂತೆ. ಮದುವೆ ಆದಂತಹ ಗೃಹಿಣಿಯರು ರಾಮನ ಮಂಗಳ ರೂಪ ಕಂಡು ಇಂಥ ಮಗುವನ್ನು ಯಾವ ತಾಯಿ ಪಡೆದಳೋ, ನಮ್ಮ ಹೊಟ್ಟೆಯಲ್ಲಿ ಇಂಥ ಮಕ್ಕಳು ಹುಟ್ಟಲಿಲ್ವಲ್ಲ ಅಂತ ಮತ್ಸರಿಸಿದ್ರಂತೆ. ಮದುವೆ ಆಗದೇ ಇರತಕ್ಕಂಥ ತರುಣಿಯರು ರಾಮನನ್ನೇ ನೋಡ್ತಾ ನೋಡ್ತಾ ಕಣ್ಣಿಗೆ ರೆಪ್ಪೆ ಇದೆ ಅನ್ನೋದನ್ನು ಕೂಡ ಮರೆತು ನಮ್ಮಪ್ಪ ಎಲ್ಲೆಲ್ಲೋ ನೆಂಟಸ್ತಿಗೆ ಹುಡುಕ್ತಾನಲ್ಲ, ಇಲ್ಲಿ ನೋಡಬಾರದೆ ಎಂಬುದಾಗಿ ಆ ರಾಮನ ಸೌಂದರ್ಯವನ್ನು ಮೊಗಮೊಗದು ಕುಡಿದ್ರಂತೆ ಆ ಕಣ್ಣುಗಳಂತಕ್ಕಂಥ ಬೊಗಸೆಯಲ್ಲಿ. ಆ ದಾಸಿಯರು ನೋಡ್ತಾರೆ, ಆಹಾ ರಾಮ ಏನು ಸುಂದರ. ಈತನ ಜನಕ ಜಗೆ ವರ ರೂಪಾತಿಶಯದಲ್ಲಿ. ನೋಡೆ, ಇವನೇ ನಮ್ಮ ಸೀತೆಗೆ ಹೇಳಿಸಿದ ಗಂಡು. ಈತ ಚಾಪವ ಗೆಲಲಿ ಗೆಲದಿರಲಿ, ಈತ ಚಾಪವ ಗೆಲಲಿ ಗೆಲದಿರಲಿ, ಈತನೇ ಸಾಕೆಮಗೆ. ಇವ ಧನುಸ್ಸು ಎತ್ತಲೇ ಇರಲಿ, ಇವನೇ ನಮಗೆ ಪತಿಯಾಗಲಿಕ್ಕೆ ಯೋಗ್ಯ ನಮ್ಮ ಸೀತೆಗೆಂಬುದಾಗಿ ನೋಡುತ್ತಿರುವಂತೆ ರಘುರಾಮಚಂದ್ರಮನು
ನೇರವಾಗಿ ಬಂದಿರತಕ್ಕಂಥವ ಗುರು ಹಿರಿಯ ನಮಸ್ಕಾರ ಮಾಡಿ ಸಹಸ್ರಾರ ಬಂದು ನೋಡ್ತಾ ಇರುವಂತೆ ಆರೋಪಯಿತ್ವ ಧರ್ಮಾತ್ಮ ಮದ್ದಾನೆ ಎಳೆಯ ಕಬ್ಬಿನ ಜಲ್ಲೆಯನ್ನು ಸೆಳೆಯುವಂತೆ ಧನುಸ್ಸು ನೆತ್ತಿ ಕೈಲಿ ಹಿಡಿದಿದ್ದಾನೆ. ಉಘೇ ಎಂದಿತ ಸಭೆ ಜಯ ಜಯಕಾರ ಹೇಳ್ತಾ ಇರತಕ್ಕಂಥ ಕಾಲ ಕೈಯಲ್ಲಿ ಎತ್ತುಕೊಂಡಿದ್ದಾನೆ. ಪಶ್ಯತಾಂ ನೃಸಹಸ್ರಾಣಾಂ ಬಹೂನಾಂ ರಘುನಂದನ ಎಲ್ಲರೂ ನೋಡ್ತಾ ಇರುವಂತೆ ಆರೋಪಯಿತ್ವ ಧರ್ಮಾತ್ಮ ಪೂರಯಾಮಾಸ ವೀರ್ಯವಾನ್ ಹೆದೆಯೇರಿಸಿ ಧನುಸ್ಸನ್ನು ಸೆಳೆಯುವಾಗ ತದ್ಭಭಜ್ಯ ಧನುರ್ ಮಧ್ಯೆ ಧನುಸ್ಸಿನ ಮಧ್ಯೆ ತುಂಡಾಗಿ ಹೋಗ್ಬಿಟ್ಟಿದೆ. ಒಂದು ತುಂಡು ಕೆಳಗಿದೆ, ಒಂದು ಕೈ ಹಿಡಿದಿದ್ದ. ನೆರೆದಿದ್ದ ಸಾವಿರಾರು ಜನ ನೋಡ್ತಾ ಇರುವಂತೆ ನರಶ್ರೇಷ್ಠೋ ಮಹಾಯಶಾಹ ರಘುರಾಮಚಂದ್ರ ಮಹಾರಾಜ ಕೀ ಜೈ ಗುಣಗಾನ ಮಾಡತಕ್ಕಂಥ ಕಾಲ. ಅನಿತರೊಳು ಸಂಭ್ರಮಿತ ಸಖಿಯರ ನಡುವೆ ಸೀತೆತಾಂ ಕರದೊಳು ವಿಜಯಮಾಲಯಂ ಪಿಡಿದ ಮೋಹಿನಿಯೋ ತ್ರೈಭುವನ ರಥಿಯೋ ವಯ್ಯಾರ ಸುಂದರಿಯೋ ಮೇಂತು ಹಿನಗಿರಿ ಶಿವಶಿರದ ಮಾನಸ ಸರೋವರದಿ ಸಂಭವಿಸಿ ವನದೇವಿಯರ ಸೇವೆಯೊಳ್ ಸಂದು ಮುಂಬರಿದು ಸಾಗರವನಪ್ಪುವ ತವ ಕದಿಂ ಪ್ರವಹಿಪ ಜಾಹ್ನವಿಯ ಹೊನಲೋ ಹೇಳಂಬಿನಂ ಹರಿದು ಬಂದಳು ರಾಮ ಮನ್ಮತ ಶರಧಿಯ ತಟಿಗೆ ಪೊನ್ಮುತಿರೆ ಸುಖರಸದ ಮಧುರ ಮಂಗಳ ಗೀತೆ ವಾದ್ಯ ವೈವಿಧ್ಯ ವಿದ್ಯಾಶ್ರುತಿಯ ನನ್ಪಿಂದೆ. ಸೀತಾದೇವಿ ನೇರವಾಗಿ ಹೀಗೆ ಬಂದು ಮಾಲೆಯನ್ನು ಕೈಲೆತ್ತುವಾಗ ಪುರುಷೋತ್ತಮ ನಿಂತಿದ್ದಾನೆ ಶ್ರೀರಾಮಚಂದ್ರ. ಇಲ್ಲಿ ಬಹಳ ವಿನೋದವಾಗಿ ವರ್ಣನೆ ಮಾಡಿದ್ದಾರೆ. ಶ್ರೀರಾಮಚಂದ್ರ ಸೀತೆಗಿಂತ ಕೊಂಚ ಉದ್ದ, ಸೀತಾದೇವಿ ಸ್ವಲ್ಪ ಗೆಡ್ಡುಗಿದ್ದಳು. ತುದಿಗಾಲಿಂದ ಆ ಮಾಲೆ ಹಾಕಬೇಕಾಯ್ತಂತೆ. ರಾಮಚಂದ್ರನ ಶಿರಸ್ಸು ಬಗ್ಗಲಿಲ್ಲ, ತಗ್ಗಲಿಲ್ಲ. ಸರ್ವೋತ್ತಮ ಪುರುಷೋತ್ತಮನವ, ಜಗತ್ತಿನಲ್ಲಿ ಯಾರಿಗೂ ತಲೆಬಾಗತಕ್ಕಂಥವನಲ್ಲ, ಇಡೀ ಜಗತ್ತವನಿಗೆ ತಲೆಬಾಗುತ್ತದೆ. ಅವ ಎಂಥ ವರ, ಎಂಥ ಪ್ರವರ, ಎಂಥ ಭಾಗ್ಯಜನಕರಾಜನದ್ದು. ನಮಗೆ ಲೌಕಿಕ ವಿವಾಹಗಳಲ್ಲಿ ಇಂಥ ವರರು ಗಂಡು ನೋಡ್ಲಿಕ್ಕೆ ಸಿಗೋದೇ ಇಲ್ಲ. ನೀವು ಯಾವುದೇ ಲೌಕಿಕ ಮದುವೆಯಲ್ಲಿ ನೋಡಿ ಆ ಹೆಣ್ಣು ಮಗು ಮಾಲೆ ತಗೊಂಡು ಬರುವಾಗ ಆ ಗಂಡು ಮೊದಲೇ ತಲೆ ತಗ್ಗಿಸಿರ್ತದೆ, ಆಮೇಲೆ ಅವಳು ಮಾಲೆ ಹಾಕ್ತಾಳೆ. ಯಾವ ಹೆಣ್ಣು ಮಾಲೆ ಹಾಕುವಾಗ ಗಂಡು ತಲೆ ತಗ್ಗಿಸ್ತದೋ ಅದರ ಅರ್ಥ ಏನು ಅಂದರೆ ಇನ್ನು ಸದ್ಯ ತಲೆ ಎತ್ತೋದಿಲ್ಲ ಅಂತ ಅರ್ಥ. ಇದು ಪ್ರಪಂಚದ ಮದುವೆ. ಆದರೆ ಪರಮಾತ್ಮ ಅಂಥವ. ಮಮ ಸತ್ಯ ಪ್ರತಿಜ್ಞಾ ಚ ವೀರ್ಯ ಶುಲ್ಕೇತಿ ಕೌಶಿಕ ತವ ಕದಿಂದಿದಿರೆದ್ದು ಜನಕನ ಅವನಿಪತಿಯ ತಕ್ಕೈಸಿ. ತಕ್ಷಣವೇ ವೀರವರನ ಬಳಿಗಾಗಿ ಸೀತೆ ಮಾಲೆ ಹಾಕಿದಾಗ ಪಾದಕ್ಕೆ ನಮಸ್ಕಾರ ಮಾಡುವಂತ ಮುಂದಕ್ಕೆ ತಳ್ಳುತ್ತಾರೆ. ಜನಕರಾಜ ವಿಶ್ವಾಮಿತ್ರರನ್ನು ಕರೆದು ಶೀಘ್ರಗಾಮಿಗಳಾಗಿರತಕ್ಕಂತಹ ಅಶ್ವಾಯುಗಳನ್ನು ದಶರಥನ ಬಳಿ ಅಯೋಧ್ಯೆ ಕಳುಹಿಕೊಟ್ಟಿದ್ದಾರೆ. ಸೀತೆಯನ್ನು ರಾಮನ ಪಾದಕ್ಕೆ ನಮಸ್ಕಾರ ಮಾಡುವಂತ ಮುಂದಕ್ಕೆ ಕಳಿಸಿದರೆ ನಾಚ್ತಾಳೆ, ಹತ್ತಿರಕ್ಕೆ ಹೋಗೋದಿಲ್ಲ. ಪಾದ ಮುಟ್ಲಿಕ್ಕೆ ಅವಳಿಗೆ ನಾಚಿಕೆಯಂತೆ. ಯಾಕೆ ನಾಚಿಕೆ ಅಂದರೆ ಸೀತಾದೇವಿ ದೂರ ನಿಂತಿದ್ದಾಳೆ. ಶ್ರೀರಾಮಸ್ಯ ಪದಾರವಿಂದರಜಸಾ ಜಾತಾ ಶಿಲಾ ಸುಂದರಿ. ರಾಮ, ನಿನ್ನ ಪಾದ ಧೂಳು ತಗಲಿ ಅಹಲ್ಯ ಉದ್ಧಾರವಾಗಿದ್ದಾಳೆ. ಒಂದು ಕಲ್ಲು ಹೆಣ್ಣಾಗಿದೆ. ಈಗ ನನ್ನ ಕೈಯಲ್ಲಿ ಬಳೆ ಇದೆ, ಉಂಗುರದಲ್ಲಿದೆ ವಜ್ರ, ಬಳೆಯಲ್ಲಿದೆ ವಜ್ರ. ವಜ್ರ ಅಂದ್ರೆ ಒಂದು ಜಾತಿ ಕಲ್ಲು. ನಾನು ನಿನ್ನ ಪಾದ ಮುಟ್ಟಿದರೆ ನಿನ್ನ ಪಾದ ಧೂಳು ನನ್ನ ಕೈಯ ಬಳೆಯಲ್ಲಿ ಉಂಗುರದಲ್ಲಿರುವ 100 ವಜ್ರಗಳಿಗೆ ಧೂಳು ತಗಲಿದರೆ, ಒಂದೊಂದು ವಜ್ರವೆಂಬ ಕಲ್ಲು ಒಂದೊಂದು ಹೆಣ್ಣಾದರೆ ಆ 100 ಹೆಣ್ಣನ್ನು ನೀನು ನೋಡ್ತಾ ನೋಡ್ತಾ ಆಮೇಲೆ ನನ್ನನ್ನು ನೋಡೋದೇ ಕಡಿಮೆ ಆದರೆ ಅದಕ್ಕಿಂತ ಮುಟ್ಟೋದೇ ಬೇಡ ಅಂತ ದೂರಕ್ಕೆ ನಿತ್ತಳೋ ಎಂಬಂತೆ ಶ್ರೀರಾಮಸ್ಯ ಪದಾರವಿಂದರಜಸ ಜಾತಾ ಶಿಲಾ ಸುಂದರಿ. ಹೀಗೆ ತಿಳಿದರೋ ಭಾಗ ನಿಂತಿದ್ದಾಳೆ. ನಿಮಿ ಕುಲಕ್ಕೂ ಇನವ ಕುಲಕ್ಕೂ ಸಂಬಂಧ ಬೆಳೆದು ಬರಬೇಕು. ದಶರಥ ಮಹಾರಾಜರಿಗೆ ವರ್ತಮಾನ ಮುಟ್ಟಿ ಅತಿ ವೈಭವದಿಂದ ಆ ಗಂಡಿನ ಕಡೆಯವರು ಆಗಮಿಸಿದ್ದಾರೆ. ಗುಡಿಬಿಡಾರಗಳು ಸಿದ್ಧವಾದವು. ಋಷಿ ಮುನಿಗಳು ಜ್ಞಾನಿಗಳು ಒಂದೆಡೆ ಸೇರಿದ್ದಾರೆ. ಮಂಗಳ ಮುಹೂರ್ತ ಸಿದ್ಧವಾಗತಕ್ಕಂಥ ಕಾಲ. ಮಘಾಹ್ಯತ್ಯ ಮಹಾಬಾಹೋ ತೃತೀಯ ದಿವಸೇ ಪ್ರಭೋ ಫಲ್ಗುನ್ಯಾಮುತ್ತರೇ ರಾಜಂಸ್ತಸ್ಮಿನ್ ವೈವಾಹಿಕಂ ಕುರು. ಶತಾನಂದರು, ವಸಿಷ್ಠಾದಿಗಳು, ವಾಮದೇವರು,
ಗೌತಮರೆಯಾದಿಯಾಗಿ ಪರಸ್ಪರವಾಗಿ ವಿಚಾರ ಮಾತನಾಡಿಕೊಂಡು, ಹೇ ಮಹಾಬಾಹುವೆ, ಜನಕನೇ, ಇಂದು ಮಘಾ ನಕ್ಷತ್ರ, ಇಂದಿನಿಂದ 3ನೇ ದಿನದ ಉತ್ತರ ಫಾಲ್ಗುನಿ ನಕ್ಷತ್ರವು ವೈವಾಹಿಕ ಕಾರ್ಯಕ್ಕೆ ಯೋಗ್ಯವಾದ್ದರಿಂದ ರಾಮ ಲಕ್ಷ್ಮಣರ ಶುಭಕ್ಕಾಗಿ ಗೋಭೂ ಸುವರ್ಣಾದಿ ದಾನ ಮಾಡಿಸು, ಭವಿಷ್ಯದ ಸುಖಕ್ಕಾಗಿ ಆ ದೊಡ್ಡವರ ಆಶೀರ್ವಾದಕ್ಕೆ ಇದನ್ನು ಮಾಡಿಸು ಎಂಬುದಾಗಿ ತಿಳಿಯಪಡಿಸಿದ ಬಳಿಕ ಮಧುಪರ್ಕಾರಿಗಳಿಂದ ವೈದಿಕ ವಿಳಸದಭಿರಂಜನೆಯಲ ಕಳಕಳವ ಮಾಣಿಸಿತು ಉತ್ತಮ ಸುರನಗಲಿಗೆ ಮಿಗಿಲಾಗೆ. ಗುಡದ ಜೀರಿಗೆಯ ನಿಲ್ಲಿಸಿ ಮೆಟ್ಟಕ್ಕಿಯಲಿ ಮಧುಮಕ್ಕಳಿಗೆ ಕನ್ಯಾವರಣವಾದವು, ಗಳಿಗೆ ಬಟ್ಟಲ ಲಗ್ನದಲ್ಲಿ ಪುಣ್ಯಾಹ ರಚನೆಯಲಿ. ವಿದ್ಯುಕ್ತವಾಗಿ ವಿವಾಹದ ಸಕಲ ಸಿದ್ಧತೆಗಳು, ಕನ್ಯಾದಾನ, ಪಾಣಿಗ್ರಹಣ, ವಿವಾಹ ಹೋಮ, ಅಶ್ಮಾರೋಹಣ, ಸಪ್ತಪದಿ, ಅರುಂಧತಿ ದರ್ಶನಾದಿ ವಿಧಿವತ್ತಾಗಿ ಆ ಲಕ್ಷ್ಮೀನಾರಾಯಣರಿಗೆ, ಸೀತಾರಾಮರಿಗೆ ಪ್ರಪಂಚದ ಮಹದಾದರ್ಶವನ್ನು ಕಾಣಿಸಲೋಸ್ಕರವಾಗಿ ಆ ಮಾನುಷ ರೂಪವನ್ನು ಧರಿಸಿ ಬಂದ ರಾಮಚಂದ್ರ ಸೀತೆಯಂದೊಡಗೂಡಿ ಸಮಕ್ಷಮಗ್ನೇ ಸಂಸ್ಥಾಪ್ಯ ರಾಘವಾಭಿಮುಖೇ ತದಾ ತತಃ ಸೀತಾಂ ಸಮಾನೀಯ ಸರ್ವಾಭರಣಭೂಷಿತಾಂ, ದಿವ್ಯಾಲಂಕೃತರಾಗಿರ್ತಕ್ಕಂಥ ಸೀತೆಯಂತ ನಿಲ್ಲಿಸಿ ಅಗ್ನಿ ಸಾಕ್ಷಿಯಾಗಿ, ಇಯಂ ಸೀತಾ ಮಮ ಸುತಾ ಸಹಧರ್ಮಚರೀತವ ಪ್ರತಿಚ್ಛಟೈನಾಂ ಭದ್ರಂತೆ ಪಾಣಿಂ ಗೃಹೀಷ್ವಪಾಣಿನ ಪತಿವ್ರತ ಮಹಾಭಾಗ ಛಾಯೇವಾನುಗತಾ ಸದು. ಜನಕರಾಜ ಕನ್ಯಾದಾನ ಮಾಡುವಾಗ ಜಗಜ್ಜನನಿಯಾದಂಥ ಲಕ್ಷ್ಮಿಯನ್ನು ದೇವರ ಕೋಣೆಯಲ್ಲಿ ನಿಲ್ಲಿಸಿ ದಟ್ಟವಾಗಿ ಅರಸಿನ ಕುಂಕುಮವನ್ನು ಹರಡಿ ಅದರ ಮೇಲೆ ಸೀತಾದೇವಿಯನ್ನು ನಿಲ್ಲಿಸಿ ಅವಳ ದಿವ್ಯ ಪಾದಗಳು ಕುಂಕುಮದಲ್ಲಿ ಮೂಡಿದ ಮೇಲೆ ಅವಳನ್ನು ದಾನಕ್ಕೆ ತರ್ತಾನೆ. ತಾಯೇ ಲಕ್ಷ್ಮಿ, ನಿನ್ನ ಹೀಗೆ ದಾನ ಮಾಡ್ತೇನೆ ಅಂತ ನಮ್ಮೇಲೆ ಮುನಿಯಬೇಡ, ಸದಾ ನಿನ್ನ ಸನ್ನಿಧಾನ ಇಲ್ಲಿದೆ ಅಂತ ತಿಳ್ಕೊಂಡು ಇಯಂ ಸೀತಾ ಮಮ ಸುತ ಪ್ರತಿಜ್ಞಾಬದ್ಧವಾಗಿ ತನ್ನ ಕನ್ಯೆಯನ್ನು ದಾನ ಮಾಡತಕ್ಕಂಥ ಕಾಲ ಜನಕನ ಕಣ್ಣಂಚಿನಲ್ಲಿ ನೀರು ಮೂಡಿದೆ. ಸರ್ವಸಂಗ ಪರಿತ್ಯಾಗಿಯಾದ ಜನಕನಿಗೆ ಆ ಮಗಳನ್ನು ದಾನ ಮಾಡಿ ಕೊಡುವಾಗ ಇಂಥ ಕಣ್ಣೀರು ಬರ್ತದಾದರೆ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನೇ ಕೊಡುವಾಗ ತಂದೆ ತಾಯಿಗಳಿಗೆ ಎಷ್ಟು ದುಃಖ. ಆದರೂ ಕೂಡ ಧರ್ಮ ಕಾರ್ಯಕ್ಕಾಗಿ ಧರ್ಮ ಪ್ರಜಾ ಸಿದ್ಧರ್ಥವಾಗಿ ಮಗುವನ್ನು ದಾನ ಮಾಡ್ತಾರೆ. ಸೀತಾದೇವಿಯನ್ನು ದಾನ ಮಾಡಿದ ಬಳಿಕ ಬಳಿಯಲ್ಲಿ ಕುಳ್ಳಿರಿಸಿ ಮಗಳನ್ನು ಮುದ್ದಿಸಿ ಒಪ್ಪಿಸಿಕೊಡ್ತಕ್ಕಂಥ ಕಾಲದಲ್ಲಿ ಉಪದೇಶ ಮಾಡ್ತಾನೆ. ಮಗಳಿ, ನೀನು ಎಲ್ಲವನ್ನು ತಿಳಿದವಳು, ನೀನಿಂತಿರು ಮುದ್ದು ಮಗಳೇ ಪ್ರಾಣೇಶನ ಸೇವೆಯಲಿ, ನೀನಿಂತಿರು ಮುದ್ದು ಮಗಳೇ ಪ್ರಾಣೇಶನ ಸೇವೆಯಲಿ. ನೀನಿಂತಿರು ಉಭಯ ಕುಲದ ಮಧುರ ಬಂಧನ, ಉಭಯ ಕುಲದ ಮಧುರ ಬಂಧನ ಸುದತಿ ಮಣಿನಿ ಸೀತಾ, ನೀನಿಂತಿರು ಮುದ್ದು ಮಗಳೇ. ಅಥ ರಾಜ ವಿದೇಹಾನಂ ದದೌ ಕನ್ಯಾಂ ಧನಂ ಬಹು ಗವಾಂಶತ ಸಹಸ್ರಾಣಿ ಬಹೂನಿ ಮಿಥಿಲೇಶ್ವರ. ಅಪಾರ ಸಂಪತ್ತನ್ನು ದಾನವಾಗಿ ಕೊಟ್ಟು ಮಂಗಳ ಮುಹೂರ್ತದಲ್ಲಿ ದಂಪತಿಗಳನ್ನು ಕಳುಹಿಕೊಡುವಾಗ ಮನಸ್ಸಿಗೆ ಅತಿ ದುಃಖವಾಗ್ತದೆ. ಆದರೂ ಅನಿವಾರ್ಯವಾದ ಕಾರ್ಯ, ಲೋಕಹಿತಕ್ಕಾಗಿ ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯ ನಡೆಯಬೇಕು ಅಂತ ಬೀಳ್ಕೊಡ್ತಾರೆ. ಮಾರ್ಗದಲ್ಲಿ ಭಾರ್ಗವರಾಮರನ್ನು ಒಲಿಸಿ ಮಂಗಲ ಮುಹೂರ್ತದಲ್ಲಿ ಅಯೋಧ್ಯ ಪ್ರವೇಶ ಮಾಡುವಾಗ ಕರಕರೆದು ಗೌರವಿಸ್ತಾರಂತೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಒಬ್ಬ ರಾಮನನ್ನು ಇಷ್ಟೇ ಹೆಸರಿಂದ ಕರೆಯುತ್ತಾರೆ. ರಾಮ ಅಂತ ಕರೆಯೋದು ಯಾರು? ಇನ್ಯಾರಿಗ ಅಧಿಕಾರ ಇಲ್ಲ.
ದಶರಥ ಮಾತ್ರ ಹಾಗೆ ಕರೀತಾರೆ. ರಾಮಭದ್ರ ಅಂತ ಕರೆಯತಕ್ಕಂಥವಳು ಕೌಸಲ್ಯೆ, ರಾಮಚಂದ್ರ ಅಂತ ಕರೆಯತಕ್ಕಂಥವಳು ಕೈಕೆ. ವೇಧಸೆ ಸೃಷ್ಟ್ಯಾದಿಗಳಿಗೆ ಕಾರಣ ಅಂತ ಋಷಿಮುನಿಗಳು ಕರೀತಾರೆ. ರಘುನಾಥ ವಸಿಷ್ಠರು ಮಾತ್ರ ಹಾಗೆ ಕರೆಯೋದು. ನಾಥ ಸೀತಾದೇವಿ ಮಾತ್ರ ಹಾಗೆ ಕರೀತಾಳೆ. ಸೀತಾಪತೆ ಹೀಗೆ ಕರೆಯೋದು ಯಾರು ಅಂದರೆ ಮಿಥಿಲಾನಗರದಿಂದ ಬಂದಂಥ ಸಾವಿರಾರು ಮಂದಿ ರಾಮನನ್ನು ಕಂಡಾಕ್ಷಣ ಇವನನ್ನು ಸೀತಾಪತಿ, ಸೀತಾಪತಿ ನಮ್ಮ ಸೀತೆಯ ಗಂಡ ಅಂತ ಕರೀತಾರೆ. ಇಷ್ಟು ನಾಮಗಳಿಂದ ಕರೆಯಲ್ಪಡತಕ್ಕಂಥ ರಘುರಾಮಚಂದ್ರಮನು ಜಾನಕಿಯಿಂದೊಡಗೂಡಿ 12 ವರ್ಷಗಳ ಕಾಲ ಅಯೋಧ್ಯೆಯಲ್ಲಿ ಸಕಲ ಜನಮನಕ್ಕೆ ಆನಂದ ಕೊಡ್ತಾ ಸಂತೋಷ ಉಂಟು ಮಾಡ್ತಾರಂತೆ. ಅಂಥ ರಘುರಾಮಚಂದ್ರನ ಮಂಗಲ ಮೂರ್ತಿಯ ಚಿಂತನ ಮಂಥನಗಳು ಇಡೀ ಲೋಕಕ್ಕೆ ಕಲ್ಯಾಣವನ್ನು ಕರುಣಿಸ್ತಾವಂತೆ. ಅಂಥ ಸೀತಾರಾಮನಿಗೆ ಮಂಗಲಂ ಶುಭ ಮಂಗಲಂ ಸೀತಾರಾಮಚರಣಕ್ಕೆ ಮಂಗಲಂ ನಿತ್ಯ ಮಂಗಳಂ ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯತ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ರಘುರಾಮಚಂದ್ರ ಮಹಾರಾಜ ಕೀ ಜಯ.